ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಸಮಯವು ಬಹಳ ಮುಂದೆ ಹೋಗಿದೆ. ಸಹೋದರರು ಹೇಳಿದಂತೆ 2:30 ಒಳಗಾಗಿ ಇದನ್ನು ಮುಗಿಸುವುದಕ್ಕೆ ನಾವು ಪ್ರಯತ್ನ ಪಡುತ್ತೇವೆ. ಉತ್ತಮವಾದಂತಹ ಸಾಕ್ಷಿಗಳನ್ನು, ಸೇವಾ ವರದಿಗಳನ್ನು ಸೇವಕರುಗಳ ಮುಖಾಂತರವಾಗಿ ಕೇಳುವಂತೆ ಕರ್ತನು ನಮಗೆ ಅವಕಾಶ ಮಾಡಿಕೊಟ್ಟನು. ಸುಮಾರು 200 ವರ್ಷದ ಚರಿತ್ರೆ ಉಳ್ಳಂತಹ ಬ್ರದರನ್ ಸಭೆಗಳು ಎಂಬುದಾಗಿ ಕರೆಯಲ್ಪಡುವ ಈ ಸಭೆಗಳ ಮಧ್ಯದಲ್ಲಿ ಆತ್ಮಿಕವಾದ ದೊಡ್ಡ ಒಂದು ಉಜ್ಜೀವನ ಉಂಟಾಗಬೇಕು, ಒಂದು ರಿವೈವಲ್ ಉಂಟಾಗಬೇಕು ಎಂಬಂಥದ್ದೇ ನಮ್ಮೆಲ್ಲರ ಆಶೆಯಾಗಿದೆ. ಈ ರೀತಿಯ ಎಲ್ಲ ಕಾರ್ಯಕ್ರಮಗಳು ಅದಕ್ಕೆ ಪೂರಕವಾಗಿ ಮಾತ್ರ ನಾವು ಹಮ್ಮಿಕೊಂಡಿದ್ದೇವೆ. ಈ ಕೊನೆ ಸಂದೇಶದಲ್ಲಿ ನಮ್ಮ ಗಮನಕ್ಕಾಗಿ ನೆಹೆಮ್ಯನ ಗ್ರಂಥದ 8ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ನಾವು ಒಮ್ಮೆ ತಿರುಗಿಸೋಣ. ನೆಹೆಮ್ಯನ ಗ್ರಂಥ 8ನೇ ಅಧ್ಯಾಯದ 1ನೇ ವಾಕ್ಯವನ್ನು ನಾನು ಪ್ರಾರಂಭವಾಗಿ ಓದಿಕೊಳ್ಳುತ್ತೇನೆ. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ ಸರ್ವ ಸಮೂಹದವರು 7ನೆಯ ತಿಂಗಳಲ್ಲಿ ನೀರು ಬಾಗಿಲಿನ ಮುಂದಿನ ಬಯಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು, ಯೆಹೋವನು ಮೋಶೆ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಧರ್ಮೋಪದೇಶಕನಾದ ಎಜ್ರನನ್ನು ಕೇಳಿಕೊಂಡನು. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೆಹೆಮ್ಯನ ಗ್ರಂಥದ 8ನೇ ಅಧ್ಯಾಯದ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಒಂದು ದೊಡ್ಡ ಚರಿತ್ರೆ ಅದರ ಹಿಂದೆ ಇದೆ ಎಂಬುದಾಗಿ ನಾವು ಕಾಣುತ್ತೇವೆ. ಇಸ್ರಾಯೇಲ್ ಜನರು ಅವರದ್ದೇ ಆದ ತಪ್ಪಿನಿಂದ ಬಾಬೇಲ್ ದೇಶಕ್ಕೆ ಸೆರೆಯಾಗಿ ಒಯ್ಯಲ್ಪಟ್ಟರು. ಅನೇಕ ವರ್ಷಗಳು ಸ್ವಂತ ಊರು ಅಥವಾ ಅವರದ್ದೇ ಆದ ದೇವಾಲಯ ಇದು ಯಾವುದೂ ಇಲ್ಲದೆ ಅನ್ಯ ದೇಶದಲ್ಲಿ ಅವರು ಸೆರೆಯಾಳುಗಳಾಗಿ ಇದ್ದರು ಎಂಬುದು ಚರಿತ್ರೆ ನಮಗೆ ತಿಳಿಸುವಂಥದ್ದಾಗಿದೆ. ಆ ರೀತಿಯ ಒಂದು ಅನುಭವವು ಅವರಲ್ಲಿ ಬರುವುದಕ್ಕಿರುವ ಕಾರಣ ಅವರು ದೇವರ ವಾಕ್ಯದಿಂದ ಅಥವಾ ದೇವರು ಅವರಿಗೆ ಕೊಟ್ಟ ಧರ್ಮಶಾಸ್ತ್ರದ ವಿಧಿಗಳಿಂದ ಬಹಳ ದೂರ ಹೋಗಿದ್ದರು. ಧರ್ಮಶಾಸ್ತ್ರದ ವಿಷಯವಾಗಿರೋ ವಿಷಯಗಳನ್ನು ಕೇಳುವುದಕ್ಕೋ ದೇವರು ಕಳುಹಿಸಿದ ಪ್ರವಾದಿಗಳಿಗೆ ಕಿವಿಗೊಡುವುದಕ್ಕೋ ಮನಸ್ಸಿಲ್ಲದೆ ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡು ಆ ರೀತಿಯಾಗಿ ವರ್ತಿಸಿದ್ದರಿಂದ ಅವರು ಬಾಬೇಲಿಗೆ ಸೆರೆಯಾಗಿ ಹೋಗುವುದಕ್ಕೆ ದೇವರು ಅನುವದಿಸಿದನು. ಆದರೆ ಬಾಬೇಲಿನಲ್ಲಿ ಅವರು ಇದ್ದಂತಹ ಕಾಲಘಟ್ಟಗಳಲ್ಲಿ ಹಳೆಯದನ್ನು ನೆನೆಸಿಕೊಂಡು ಅವರು ಅಳುತ್ತಾ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಹೀಗೆ ಅನೇಕ ಬಾರಿ ಅವರು ಗುಲಾಮರಾಗಿದ್ದಂತಹ ಕಾಲಘಟ್ಟಗಳಿದೆ, ಸೆರೆಯವರಾಗಿದ್ದಂತಹ ಕಾಲಘಟ್ಟಗಳಿದೆ. ಹೇಗೂ ಎಜ್ರನ ಕಾಲಘಟ್ಟದಲ್ಲಿ ಅಥವಾ ನೆಹೆಮ್ಯನ ಕಾಲಘಟ್ಟದಲ್ಲಿ ನಾವು ನೋಡುವುದಾದರೆ ಅವರು ತಿರುಗಿ ಅವರ ಪಟ್ಟಣಕ್ಕೆ ಬಂದು, ವಿಶೇಷವಾಗಿ ನೆಹೆಮ್ಯನ ಮೂಲಕವಾಗಿ ಕೆಡವಲ್ಪಟ್ಟಂತಹ ಯೆರೂಸಲೇಮಿನ ಪೌಳಿ ಗೋಡೆಗಳು ತಿರುಗಿ ಕಟ್ಟಲ್ಪಡುವುದಕ್ಕೂ, ಸೆರೆಯಾಗಿ ಹೋಗಿದ್ದ ಅನೇಕರು ತಿರುಗಿ ಅವರ ಸ್ವದೇಶಕ್ಕೆ ಬರುವುದಕ್ಕೂ ಒಂದು ಅವಕಾಶ ದೊರಕಿತು. ಹೀಗೆ 8ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆ ಪೌಳಿ ಗೋಡೆಯ ಕೆಲಸಗಳು ಪೂರ್ಣವಾಗಿದೆ. ಅವರಲ್ಲಿ ಅನೇಕರು ಅವರ ಸ್ವಂತ ದೇಶಕ್ಕೆ ತಿರುಗಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಜೀವಿತದಲ್ಲಿ ಒಂದು ದೊಡ್ಡ ರಿವೈವಲ್ ಅಥವಾ ಒಂದು ದೊಡ್ಡ ಉಜ್ಜೀವನ ಉಂಟಾಯಿತು ಎಂಬುದಾಗಿ ನಾವು ಕಾಣುವವರಾಗಿದ್ದೇವೆ. ಈ 8ನೇ ಅಧ್ಯಾಯವನ್ನು ನಾವು ನೋಡುವುದಾದರೆ ಯಾವ ರೀತಿಯಲ್ಲಿ ಎಲ್ಲ ಆತ್ಮಿಕ ಸಂತೋಷಗಳನ್ನು ಕಳಕೊಂಡು ಸೆರೆಯಾಗಿದ್ದ ಅನುಭವದಿಂದ ತಿರುಗಿ ಬಂದು ದೇವರು ಮತ್ತೊಮ್ಮೆ ಅವರನ್ನು ಪುನಃಸ್ಥಾಪಿಸಿದಾಗ ಅವರು ಯಾವ ರೀತಿಯಲ್ಲಿ ಆ ಸಮಯವನ್ನು ಉಪಯೋಗಿಸಿಕೊಂಡರು ಎಂಬಂಥದ್ದು ಒಂದು ವೇಳೆ ಈ 200 ವರ್ಷಗಳು ದಾಟಿ ಬ್ರದರನ್ ಸಭೆಗಳ ವಿಷಯವಾಗಿ ಬಹಳಷ್ಟು ಅಭಿಮಾನದಿಂದ ಮಾತನಾಡುತ್ತಿರುವ ನಮ್ಮ ಒಬ್ಬೊಬ್ಬರಿಗೂ ಒಂದು ಪಾಠವಾಗಿರಬಹುದು, ಒಂದು ಬೋಧನೆ ಆಗಿರಬಹುದು. ಅದರಿಂದ ಈ 8ನೇ ಅಧ್ಯಾಯದಲ್ಲಿ ನಾವು ಕಾಣುವಂತಹ ಕೆಲವು ವಿಷಯಗಳನ್ನು ನಮ್ಮ ಆತ್ಮೀಕವಾದಂತಹ ಪುನರುಜ್ಜೀವನಕ್ಕೋಸ್ಕರ ನಿಮ್ಮ ಗಮನಕ್ಕೆ ತಂದು ಈ ಸಂದೇಶವನ್ನು ಮುಗಿಸುವುದಕ್ಕೆ ನಾನು ಇಷ್ಟಪಡುವವನಾಗಿದ್ದೇನೆ. ನಾವು ಮೊದಲನೇದಾಗಿ 1ನೇ ವಾಕ್ಯದಲ್ಲಿ ಕಾಣುವಂಥದ್ದು
ಸರ್ವ ಸಮೂಹದವರು ಒಟ್ಟಾಗಿ ಕೂಡಿ ಬಂದು ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಕೇಳಿಕೊಂಡರು. ಸರ್ವ ಸಮೂಹದವರು ಅಂದರೆ ಆ ಸೆರೆಯಿಂದ ಹಿಂದಿರುಗಿ ಬಂದಂತಹ, ಯೆರೂಸಲೇಮಿನೊಳಗೆ ವಾಸವಾಗಿರುವಂತಹ ಎಲ್ಲ ಇಸ್ರಾಯೇಲ್ ಸಮೂಹದವರು ಮೊದಲನೇದಾಗಿ ಅವರು ಒಗ್ಗಟ್ಟಾಗಿ ಕೂಡಿ ಬಂದರು, ಒಂದಾಗಿ ಕೂಡಿ ಬಂದರು ಎಂಬುದಾಗಿ ನಾವು ಅದರ ಆಂಗ್ಲ ಭಾಷಾಂತರವನ್ನು ನೋಡುವುದಾದರೆ, ಆಲ್ ದ ಪೀಪಲ್ ಗ್ಯಾದರ್ ಟುಗೆದರ್ ಆಸ್ ಒನ್ ಮ್ಯಾನ್. ಒಬ್ಬ ವ್ಯಕ್ತಿಯೋ ಎಂಬಂತೆ ಅವರೆಲ್ಲರೂ ಕೂಡಿ ಬಂದರು ಎಂಬುದಾಗಿ ನೋಡುವರಾಗಿದ್ದೇವೆ. ಹಾಗಾದ್ರೆ ಸೆರೆಯಿಂದ ತಿರುಗಿ ಬಂದಂತಹ ಇಸ್ರಾಯೇಲ್ಯರಲ್ಲಿ ಉಂಟಾದಂತಹ ಆ ದೊಡ್ಡ ಉಜ್ಜೀವನಕ್ಕೆ, ದೊಡ್ಡ ಭಕ್ತಿ ಸಂಜೀವನಕ್ಕೆ ಮೊಟ್ಟ ಮೊದಲನೆಯ ಕಾರಣ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಗ್ಗಟ್ಟಾಗಿ ಕೂಡಿ ಬಂದರು. ಅದು 1ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದಾಗಿದೆ. ಇಂದು 200 ವರ್ಷಗಳು ದಾಟಿದಂತಹ ವೇಳೆಗಳಲ್ಲಿ ನಾವು ಅನೇಕ ವಿಷಯಗಳ ಕುರಿತಾಗಿ ನೋಡುವುದಾದರೂ ಒಂದು ದೊಡ್ಡ ಉಜ್ಜೀವನ ನಮ್ಮಲ್ಲಿ ಇಂದು ಉಂಟಾಗಬೇಕಾಗಿದೆ ಎಂಬಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಅದಕ್ಕೆ ಅಡ್ಡಿಯಾಗಿ ನಿಂತಿರುವಂಥ ಅನೇಕ ವಿಷಯಗಳು ಮಾನಸಿಕವಾಗಿ ನಾವು ಲೆಕ್ಕ ಹಾಕಬಹುದಾಗಿದ್ದರೂ ಪ್ರಪ್ರಧಾನವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ನಾವೆಲ್ಲರೂ ಒಬ್ಬ ವ್ಯಕ್ತಿಯೋ ಎಂಬಂತೆ ಒಗ್ಗಟ್ಟಾಗಿ ಮತ್ತೊಮ್ಮೆ ಕೂಡಿ ಬರಬೇಕಾದದ್ದು ಅತ್ಯವಶ್ಯಕವಾಗಿದೆ. ಒಂದು ವೇಳೆ ಈ ಒಂದು ಸಮಾರಂಭಕ್ಕೋಸ್ಕರ ಅಥವಾ 200 ವರ್ಷದ ಈ ಒಂದು ಆಚರಣೆಗೋಸ್ಕರ ಕರ್ನಾಟಕದ ಎಲ್ಲ ಕಡೆಗಳಲ್ಲಿಯೂ ಅನೇಕ ಸಭೆಗಳಿಂದ ಎಲ್ಲರೂ ಒಟ್ಟಾಗಿ ಕೂಡಿ ಬಂದಿದ್ದಾರೆ. ಆದರೆ ಈ ಕೂಡಿ ಬರೋಣವು ಇದರೊಂದಿಗೆ ಮುಗಿದು ಹೋಗುವುದಾದರೆ, ಅಂದರೆ ಇದೇ ರೀತಿ ಎಲ್ಲರೂ ಕೂಡಿ ಬರಬೇಕು ಯಾವಾಗಲೂ ಎಂಬುದಾಗಿ ಅಲ್ಲ ನಾನು ಹೇಳ್ತಿರುವಂಥದ್ದು. ಅದು ಮಾನುಷಿಕವಾಗಿ ಆಗುವಂಥದ್ದಲ್ಲ. ಅದು 300ನೇ ವರ್ಷದಲ್ಲಿ ನೋಡೋಣ. ಯಾರಾದರೂ ಅಲ್ಲಿಯವರೆಗೆ ಬದುಕಿದ್ರೆ ಅವರು ನಿಭಾಯಿಸುತ್ತಾರೆ, ಇಲ್ಲದಿದ್ದರೆ ನಮ್ಮ ಪೀಳಿಗೆಯವರು ನಿಭಾಯಿಸುತ್ತಾರೆ. ಆದರೆ ಇಲ್ಲಿಂದ ಕಲಿತುಕೊಳ್ಳುವ ಪ್ರಾಮುಖ್ಯವಾದ ಒಂದು ಪಾಠ, ನಮ್ಮ ಒಂದೊಂದು ಸ್ಥಳೀಯ ಸಭೆಗಳನ್ನು, ಸ್ಥಳೀಯ ಸಭೆಗಳಲ್ಲಿರುವಂಥ ಸಭೆಗಳ ಮಧ್ಯದಲ್ಲಿರುವ ಅನ್ಯೋನ್ಯತೆಯನ್ನು ನಾವು ತೆಗೆದು ನೋಡುವುದಾದರೆ ನಮ್ಮಲ್ಲಿ ಮೊಟ್ಟ ಮೊದಲನೇದೇ ಆಗಬೇಕಾದದ್ದು ಒಂದು ಹೊಂದಾಣಿಕೆ, ಒಂದು ಐಕ್ಯತೆ, ಒಟ್ಟಾಗಿ ಕೂಡಿ ಬರುವಂತಹ ಒಂದು ಅನುಭವ. ಇದು ಎಲ್ಲಿಯವರೆಗೆ ನಮ್ಮ ಮಧ್ಯದಲ್ಲಿ ನಡೆಯುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮಲ್ಲಿ ಒಂದು ಉಜ್ಜೀವನ ಉಂಟಾಗುವುದಿಲ್ಲ, ಒಂದು ಆತ್ಮಿಕ ಚೈತನ್ಯ ಉಂಟಾಗುವುದಿಲ್ಲ. ನಾವು ವಿಭಿನ್ನರಾಗಿ ಅಥವಾ ವಿಭಜಿಸಲ್ಪಟ್ಟವರ ಹಾಗೆ, ವಿಂಗಡಿಸಲ್ಪಟ್ಟವರ ಹಾಗೆ ಒಬ್ಬೊಬ್ಬರಿಗೆ ಅವರದ್ದೇ ಆದಂತಹ ಚಿಂತೆ, ಸ್ವಾರ್ಥಿಗಳಾಗಿ ಮುಂದೆ ಹೋಗುತ್ತೇವೆ. ಇಲ್ಲಿ ಇಸ್ರಾಯೇಲ್ಯರು ಸೆರೆಯಿಂದ ಹಿಂದಿರುಗಿ ಬಂದಾಗ ಅವರು ಒಂದೇ ವ್ಯಕ್ತಿಯೋ ಎಂಬಂತೆ ಅವರೆಲ್ಲರೂ ಸರ್ವ ಸಮೂಹದವರು ಎಂಬುದು ಹಾಗೆ ಅಲ್ಲಿ ನೋಡುತ್ತೇವೆ. ಮೊಟ್ಟ ಮೊದಲನೇದಾಗಿ ನಮ್ಮ ಸ್ಥಳೀಯ ಸಭೆಗಳಲ್ಲಿ ಇದು ಉಂಟಾಗಲಿಲ್ಲ. ಒಂದೊಂದು ಸಭೆಯಲ್ಲಿಯೂ ಈ ಒಂದು ಒಗ್ಗಟ್ಟಿನ ಅಂದರೆ ನಾವು ಒಂದೇ ಎಂಬಂತಹ ಒಂದು ಅನುಭವ ನಮ್ಮಲ್ಲಿ ಉಂಟಾಗಲಿ. ನಮ್ಮನ್ನು ವಿಂಗಡಿಸಿರುವಂತಹ, ನಮ್ಮನ್ನು ವಿಭಜಿಸಿರುವಂತಹ ಯಾವುದಾದರೂ ಕಾರಣಗಳು ನಮ್ಮ ಸಭೆಗಳಲ್ಲಿದ್ದರು ಅದನ್ನೆಲ್ಲ ಒಮ್ಮೆ ಮರೆತು, ಯಾಕಂದರೆ ಅದರ ದುಷ್ಪರಿಣಾಮವನ್ನು ನಾವು ನೋಡಿದ್ದೇವೆ. ಅದು ಅದೇ ರೀತಿ ಮುಂದುವರಿಯುವುದರಿಂದ ನಮ್ಮಲ್ಲಿ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ. ಇಸ್ರಾಯೇಲ್ಯರು ಅದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಅವರು ಯೆರೂಸಲೇಮಿನಲ್ಲಿ ಇದ್ದಂತಹ ಸಮಯದಲ್ಲಿ ಅಥವಾ ಚಿಯೋನಿನಲ್ಲಿ ಇದ್ದಂತಹ ಸಮಯದಲ್ಲಿ ಅದರ ಬೆಲೆಯನ್ನು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಆಹಾ, ಸಹೋದರರು ಒಟ್ಟಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾಗಿದೆ ಎಂಬುದರ ಅರ್ಥವನ್ನು ಅವರು ಚಿಯೋನ್ನಲ್ಲಿದ್ದಾಗ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಬಾಬೇಲಿಗೆ ಸೆರೆಯಾಗಿ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಯಿತು, ಇದಕ್ಕಿಂತಲೂ ಒಳ್ಳೆಯದು ನಾವು ಒಟ್ಟಾಗಿದ್ದ ಸಮಯವೇ, ಇದಕ್ಕಿಂತಲೂ ಒಳ್ಳೆಯದು ನಾವು ಒಗ್ಗಟ್ಟಾಗಿದ್ದಂತಹ ಸಮಯ. ಆದುದರಿಂದಲೇ 137ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಬೈ ದ ರಿವರ್ಸ್ ಆಫ್ ಬ್ಯಾಬಿಲೋನ್ ವಿ ಸ್ಯಾಟ್ ಅಂಡ್ ವೆಪ್ ರಿಮೆಂಬರಿಂಗ್ ಝಾಯೋನ್. ಬಾಬೇಲಿನ ನದಿಗಳ ಬಳಿಯಲ್ಲಿ ನಾವು ಕುಳಿತುಕೊಂಡು ನಾವು ಅಳುತ್ತಾ ಇದ್ದೆವು. ಯಾಕೆ? ಚಿಯೋನನ್ನು ನೆನೆಸಿಕೊಂಡು ಅಳುತ್ತಾ ಇದ್ದೆವು. ಚಿಯೋನ್ ಅವರಿಗೆ ಒಂದು ನೆನಪು ಮಾತ್ರವಾಗಿತ್ತು. ಪ್ರಿಯರೇ, 1825ನೇ ಇಸವಿಯಲ್ಲಿ ಈ ಒಂದು ಸಂಚಲನ ಪ್ರಾರಂಭವಾಯಿತು. ಆಮೇಲೆ ಎಷ್ಟೋ ವರ್ಷಗಳವರೆಗೆ ಈ ಸಭೆಗಳಲ್ಲಿ ಒಂದು ದೊಡ್ಡ ಆಶೀರ್ವಾದದ ಅನುಭವವಿತ್ತು, ಒಂದು ಒಗ್ಗಟ್ಟಿನ ಅನುಭವವಿತ್ತು. ಎಲ್ಲರೂ ಒಂದೇ ಎಂಬಂತೆ ನಾವು ಅಪೊಸ್ತಲರ ಸಮಯದಲ್ಲಿ ಕಾಣುವ ಹಾಗೆ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಗ್ಗಟ್ಟಾಗಿದ್ದರು ಎಂಬಂಥದ್ದು. ಆದರೆ ಇಂದು ಆ ಅನುಭವ ಒಂದು ವೇಳೆ ನಮಗೊಂದು
ಈಚಿಕೆಯಾಗಿ ಹೋಗಿದೆ, ನಮ್ಮಿಂದ ದೂರವಾಗಿ ಹೋಗಿದೆ. ಆ ಒಂದು ಅನುಭವಕ್ಕೆ ನಾವು ತಿರುಗಿ ಬರಬೇಕು. ಆದ್ದರಿಂದ ಈ 200ನೇ ವರ್ಷವನ್ನ ನೆನೆಸಿಕೊಳ್ಳುವ ಈ ಸಂದರ್ಭದಲ್ಲಿ ಪ್ರತಿಯೊಂದು ಸಭೆಯವರು, ಪ್ರತಿಯೊಂದು ಸಭಾ ನಾಯಕರು, ಎಲ್ಲ ವಿಶ್ವಾಸಿಗಳು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಕರ್ತನೆ, ನಮ್ಮಲ್ಲಿ ಒಂದು ಒಗ್ಗಟ್ಟುಂಟಾಗಬೇಕು. ಅದಕ್ಕೆ ಅಡ್ಡಿಯಾಗಿ ನಾನು ನಿಂತಿರುವುದಾದರೆ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗಲಿ, ನಾನು ಬದಲಾಗಲಿ. ಕರ್ತನೆ, ನಾನು ಎಲ್ಲಿಯಾದರೂ ನನ್ನ ತಪ್ಪುಗಳನ್ನು ತಿದ್ದಬೇಕಾದ್ರೆ ನಾನು ಅದನ್ನು ತಿದ್ದಿಕೊಳ್ಳಲಿಕ್ಕೆ ಸಿದ್ಧನಿದ್ದೇನೆ ಎಂಬುದಾಗಿ ಆತನ ಮುಂದೆ ಒಪ್ಪಿಕೊಳ್ಳಬೇಕು. ಹೀಗೆ ಇವರು ಒಗ್ಗಟ್ಟಾಗಿ ಬಂದು ಮಾಡಿದಂತಹ ಇನ್ನೊಂದು ವಿಷಯವನ್ನು ನಾವು ಅಲ್ಲಿ ನೋಡುವುದಾದರೆ, ಅವರು ಒಟ್ಟಿಗೆ ಕೂಡಿ ಬಂದು ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಎಜ್ರನನ್ನು ಕೇಳಿಕೊಂಡರು. ಒಟ್ಟಿಗೆ ಕೂಡಿ ಬಂದಾಗ ಇವರಿಗೆ ಒಂದು ವಿಷಯ ಗೊತ್ತಾಯಿತು. ನಾವು ಧರ್ಮಶಾಸ್ತ್ರದಿಂದ ದೂರ ಹೋಗಿದ್ದೇವೆ. ಅದು ಯಾವ ಧರ್ಮಶಾಸ್ತ್ರ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. ಮೋಶೆಯ ಮುಖಾಂತರ ದೇವರು ಆಜ್ಞಾಪಿಸಿದ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಇವರು ಎಜ್ರನನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ. ಮೋಶೆಯ ಮುಖಾಂತರ ದೇವರು ದೇವಜನರಿಗೆ ಕೊಟ್ಟಂತಹ ಆ ಅಪ್ಪಣೆಗಳು, ಎಷ್ಟೋ ವರ್ಷಗಳಿಂದ ಈ ಒಂದು ಧರ್ಮಶಾಸ್ತ್ರದ ಸಹವಾಸ ಇವರಿಗೆ ಇರಲಿಲ್ಲ. ಇದರಿಂದ ಇವರು ದೂರ ಹೋಗಿದ್ದರು, ಆ ಅನುಭವವೇ ಮರೆತು ಹೋಗಿದ್ದರು. ಈ ಧರ್ಮಶಾಸ್ತ್ರದಲ್ಲಿ ಏನು ಬರೆದಿಟ್ಟಿದೆ ಎಂಬಂಥದ್ದು ಅವರಿಗೆ ಗೊತ್ತೇ ಇಲ್ಲ. ಕೇವಲ ವಾಡಿಕೆಯ ದೇವಜನರಾಗಿ ಮಾತ್ರ ಜೀವಿಸಿದರು. ಆದರೆ ಸೆರೆಯಿಂದ ಬಿಡುಗಡೆ ಹೊಂದಿ ಒಮ್ಮೆ ತಿರುಗಿ ಬಂದಾಗ ಅವರಿಗೆ ಅರ್ಥವಾಯಿತು, ಮೊಟ್ಟ ಮೊದಲನೇದಾಗಿ ನಮಗೆ ಬೇಕಾದದ್ದು ದೇವರು ನಮಗೆ ಕೊಟ್ಟಂತಹ ಆ ಧರ್ಮಶಾಸ್ತ್ರ. ಎಜ್ರನು ಶಾಸ್ತ್ರಿಯಾಗಿದ್ದಾನೆ, ಸ್ಕ್ರೈಬ್ ಅಂದ್ರೆ ಬರೆಯುವಂತ ವ್ಯಕ್ತಿ. ಅನೇಕ ಪತ್ರಗಳನ್ನು, ಪತ್ರಿಕೆಗಳನ್ನು, ಶಾಸ್ತ್ರಗಳನ್ನು ಒಂದು ವೇಳೆ ಇವನು ಬರೆದಿರಬಹುದು. ಆದ್ರೆ ಅವರು ಹೇಳುವಂಥದ್ದು, ಎಜ್ರನೇ, ನೀನು ಬರೆದದ್ದಲ್ಲ ನಮಗೆ ಬೇಕಾದದ್ದು, ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲಿಗೆ ಕೊಟ್ಟಂತಹ ಆ ಮೂಲ ಧರ್ಮಶಾಸ್ತ್ರ, ಅದನ್ನು ತೆಗೆದುಕೊಂಡು ಬಾ. ಇಂದು ನಾನು ಹೇಳುತ್ತೇನೆ ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಒಂದು ಭಕ್ತಿ ಸಂಜೀವನ ಉಂಟಾಗಬೇಕಾದರೆ, ಒಂದು ಉಜ್ಜೀವನ ಉಂಟಾಗಬೇಕಾದರೆ, ದೇವರು ತನ್ನ ಸಭೆಗೆ ಕೊಟ್ಟಂತಹ ಆ ಮೂಲ ವೇದ ವಾಕ್ಯ, ಯಾವುದೇ ಒಂದು ಮಾಯವಿಲ್ಲದೆ, ಯಾವುದೇ ಒಂದು ಕಲಬೆರಕೆ ಇಲ್ಲದೆ, ಯಾವ ವಾಕ್ಯವನ್ನು ಅದೇ ರೀತಿಯಾಗಿ ತೆಗೆದುಕೊಂಡು ಬಾ ಎಂಬುದಾಗಿ ಹೇಳಬೇಕು. ಇಲ್ಲಿ ನೆಹಮ್ಯನಾಗಲಿ ಎಜ್ರನಾಗಲಿ ಅವರ ಇಷ್ಟದಿಂದ ಜನರ ಮುಂದೆ ಇದನ್ನು ತಂದದ್ದಲ್ಲ. ಆ ಒಂದು ಆಶೆ ಜನರಿಂದಲೇ ಮೂಡಿ ಬಂದಿದೆ. ನಮಗೆ ದೇವರ ವಾಕ್ಯ ಬೇಕು ಎಂಬ ಆಶೆ ಜನರ ಹೃದಯದಿಂದಲೇ ಮೂಡಿ ಬಂದಿದೆ. ನಮಗಿದು ಬೇಕು. ಪ್ರಸಂಗಿಗಳು ನಿಂತು ಎಷ್ಟು ಪ್ರಸಂಗ ಮಾಡಿದರೂ ನಮಗೆ ವಾಕ್ಯ ಬೇಕು ಎಂಬ ಆಶೆ ಜನರ ಹೃದಯದಲ್ಲಿ ಹುಟ್ಟದಿದ್ದರೆ ಅದರಿಂದ ಯಾವ ಪ್ರಯೋಜನವಿಲ್ಲ. ಎಷ್ಟು ದೊಡ್ಡ ಪ್ರಸಂಗಿ ಬಂದು, ಎಷ್ಟು ದೊಡ್ಡ ಬೋಧಕನು ಬಂದು ಎಷ್ಟೆಲ್ಲ ವಿವರಿಸಿದರು, ವಾಕ್ಯ ನಮಗೆ ಬೇಕು ಎಂಬ ಹಂಬಲ, ಆ ಆಶೆ ನಮ್ಮ ಹೃದಯದೊಳಗಿಂದ, ಇಲ್ಲಿ ಜನರು ಹೇಳುವಂಥದ್ದು ದೇವರು ಕೊಟ್ಟ ಆ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಎಜ್ರನನ್ನು ಕೇಳಿಕೊಂಡರು. ಆ ಅನುಭವ ನಮ್ಮಲ್ಲಿ ಉಂಟಾಗಬೇಕು. ನಮ್ಮಲ್ಲಿ ಒಂದು ದೊಡ್ಡ ಭಕ್ತ ಸಂಜೀವನ ಉಂಟಾಗಬೇಕಾದ್ರೆ, 200 ವರ್ಷಗಳ ಹಿಂದಿನ ಚರಿತ್ರೆಯನ್ನು ನಾವು ನೋಡುವುದಾದರೆ ಅವರು ಕೇಳಿದ್ದು ಅದೇ. ನಾವು ತಿರುಗಿ ಅಪೊಸ್ತಲರ ಬೋಧನೆಗೆ ಬರಬೇಕು. ಅಲ್ಲಿ ಏನು ಹೇಳಲ್ಪಟ್ಟಿದೆ ಅದನ್ನು ನಾವು ಪ್ರಾರಂಭಿಸಬೇಕು. ನಾನು ಮುಂದೆ ಹೋಗುತ್ತೇನೆ. ಎರಡನೇದಾಗಿ ನಾವು ಇವರ ಮಧ್ಯದಲ್ಲಿ ಕಾಣುವಂತಹ ಆ ಪ್ರಾಮುಖ್ಯವಾದಂತಹ ವಿಷಯ, ಗ್ರಹಿಸ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು. ನೆಹಮ್ಯನ ಗ್ರಂಥ 8ನೇ ಅಧ್ಯಾಯದ 2 ಮತ್ತು 3ನೇ ವಾಕ್ಯವನ್ನು ಓದುವುದಾದರೆ, ಯಾಜಕನಾದ ಎಜ್ರನು ಗ್ರಹಿಸ ಶಕ್ತರಾದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದ ಮುಂದೆ 7ನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು. ನೀರು ಬಾಗಿಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಗ್ರಹಿಸ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು. ಇಲ್ಲಿ ಇವರು ತಿರುಗಿ ಬಂದಾಗ ಮೊದಲು ಹೇಳಿದ್ದೇನು, ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬಂದು ಓದು ಎಂಬುದಾಗಿ. ಅದಲ್ಲದೆ ನಮಗಿನ್ನು ಬೇರೆ ಮಾರ್ಗವಿಲ್ಲ. ಇದನ್ನ ಅವರು ತಂದು ಓದಿದರು. ಇಲ್ಲಿ ಎಜ್ರನು ಇದನ್ನು ಓದುವಾಗ ಅಲ್ಲಿರುವ ಜನರು ಗ್ರಹಿಸ ಶಕ್ತರಾದ ಸ್ತ್ರೀ ಪುರುಷರು ಎಂಬುದಾಗಿ. ಇನ್ನು ನಮ್ಮ ಸಭೆಗಳಲ್ಲಿ ಬೇಕಾದದ್ದು, ದೇವರ ವಾಕ್ಯದ ಪಾರಾಯಣ ಮಾಡುವಾಗ,
ದೇವರ ವಾಕ್ಯದ ಸಂದೇಶವನ್ನು ಕೊಡುವಾಗ ಅದನ್ನು ಗ್ರಹಿಸಲಿಕ್ಕಿರುವ ಶಕ್ತಿ ಜನರಲ್ಲಿ ಉಂಟಾಗಬೇಕು. ಆ ಶಕ್ತಿ ನಮ್ಮಲ್ಲಿ ಇಂದಿಲ್ಲ. ಪ್ರಸಂಗ ಏನೋ ಚೆನ್ನಾಗಿತ್ತು, ಆದರೆ ಅದು ಏನು ಎಂಬುದಾಗಿ ನಮಗೆ ಅರ್ಥವಾಗಲಿಲ್ಲ. ಇಲ್ಲಿ ಎಜ್ರನು ಗ್ರಹಿಸ ಶಕ್ತರಾದ ಸ್ತ್ರೀ ಪುರುಷರನ್ನ ಮೊದಲು ಗುರುತಿಸಿದನು. ಅವರೊಂದಿಗೆ ಆತನು ಇದನ್ನು ಹೇಳುತ್ತಾ ಇದ್ದಾನೆ. ಪ್ರಿಯರೇ, ನಾವು ಮೊದಲನೇದಾಗಿ ಈ ಗ್ರಹಿಸಿಕೊಳ್ಳುವ ಶಕ್ತಿ, ದೇವರ ವಾಕ್ಯವನ್ನು ಓದುವಾಗ, ದೇವರ ವಾಕ್ಯವನ್ನು ಕೇಳುವಾಗ ಅದನ್ನು ಗ್ರಹಿಸಿಕೊಳ್ಳುವುದಕ್ಕಿರೋ ಶಕ್ತಿ ನಮಗುಂಟಾಗಬೇಕು. ಅದು ನಮಗುಂಟಾಗಬೇಕಾದ್ರೆ ಆ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅವರೇನು ಮಾಡಿದರು? ಸ್ತ್ರೀ ಪುರುಷರಲ್ಲಿ ಗ್ರಹಿಸ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು. ದೇ ವರ್ ಅಟೆಂಟಿವ್ಲಿ ಹಿಯರಿಂಗ್. ಇಂಗ್ಲಿಷ್ ಭಾಷಾಂತರದ ಅರ್ಥ ಅವರು ಕಿವಿಗೊಟ್ಟು ಕೇಳುತ್ತಾ ಇದ್ದರು ಎಂಬುದಾಗಿ. ಇಂದು ನಮ್ಮ ಸಭೆಗಳಲ್ಲಿ ನಾವು ದೇವರ ವಾಕ್ಯವನ್ನು ಗ್ರಹಿಸಬೇಕಾದ್ರೆ, ಗ್ರಹಿಸುವಂತ ಶಕ್ತಿ ನಮಗೆ ಬೇಕಾದರೆ ಕಿವಿಗೊಟ್ಟು ಕೇಳುವರಾಗಿರಬೇಕು. ಅದೇ ಕನ್ನಡ ಭಾಷಾಂತರದಲ್ಲಿ ಅವರು ಅದನ್ನ ಲಾಲಿಸುತ್ತಾ ಇದ್ದರು ಎಂಬುದಾಗಿ. ಇಂದು ಸಭೆಗಳಲ್ಲಿ ವಾಕ್ಯ ಬೋಧನೆಗಳು ನಡೆಯುತ್ತದೆ, ಆದರೆ ಏನೋ ಶಬ್ದ ಎಲ್ಲಿಂದಲೋ ಬರುತ್ತಾ ಇದೆ, ನಾವು ನಮ್ಮಷ್ಟಕ್ಕೆ ಇದ್ದೇವೆ, ಅದಕ್ಕೆ ಕಿವಿಗೊಡುತ್ತಾ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಸುವಾರ್ತೆಯಲ್ಲಿ ಹೇಳಿದಂತಹ ಒಂದು ಮಾತು, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಆತನು ಯಾರ ಮುಂದೆ ಇದನ್ನು ಹೇಳುತ್ತಾ ಇದ್ದಾರೆ? ಆತನ ಮುಂದೆ ನೆರೆದಿದ್ದ ತನ್ನ ಶಿಷ್ಯರು ಅನೇಕ ಜನರು ಇದ್ದಾರೆ. ಅವರನ್ನು ನೋಡಿದ್ರೆ ಅವರೆಲ್ಲರಿಗೂ ಕಿವಿ ಇದೆ, ಕಿವಿ ಇಲ್ಲದವರು ಯಾರೂ ಇರಲಿಲ್ಲ. ಒಂದು ವೇಳೆ ಪೇತ್ರನು ಒಮ್ಮೆ ಸಿಟ್ಟು ಬಂದಾಗ ಒಬ್ಬ ಸಿಪಾಯಿಯ ಕಿವಿಯನ್ನು ಕಡಿದನು ಎಂಬುದಾಗಿ ನೋಡುತ್ತೇವೆ. ಅದನ್ನು ಕರ್ತನು ರಿಪೇರಿ ಮಾಡಿಕೊಟ್ಟನು. ಅದರಿಂದ ಕಿವಿ ಇಲ್ಲದವರು ಯಾರೂ ಇಲ್ಲ, ಎಲ್ಲರಿಗೂ ಅಲ್ಲಿ ಕಿವಿ ಇದೆ. ಆದರೆ ಕರ್ತನು ಹೇಳುವಂಥದ್ದು ಕಿವಿ ಉಳ್ಳವನು ಕೇಳಲಿ. ಅದರ ಅರ್ಥ ಇಲ್ಲಿ ಇದ್ದವರಿಗೆಲ್ಲ ಒಂದು ಕಿವಿ ಎಂಬಂತ ಒಂದು ರೂಪವಿದ್ದರೂ ಕೇಳಿಸಿಕೊಳ್ಳುವ ಕಿವಿ ಅವರಿಗಿಲ್ಲ. ಇವತ್ತು ಸ್ಥಳೀಯ ಸಭೆಗಳಲ್ಲಿ ದೇವರ ವಾಕ್ಯ ಬೋಧನೆ ಮಾಡುವಾಗ ಕಿವಿಗೊಟ್ಟು ಕೇಳುವಂತಹ, ಲಾಲಿಸುವಂತಹ ಆ ಅನುಭವ ನಮ್ಮಲ್ಲಿ ಇಲ್ಲದೆ ಇರುವುದರಿಂದಲೇ ಇದೇನೋ ಒಂದು ವಾಡಿಕೆಯಾಗಿ ಹೋಗಿದೆ. 30 ನಿಮಿಷ ವಾಕ್ಯ ಸಂದೇಶ ಕೊಡಬೇಕು, ಅಲ್ಲಿ ಪ್ರಸಂಗ ಮಾಡಬೇಕು, ಆ ಶಬ್ದ ಬರ್ತಾನೆ ಇರುತ್ತದೆ. ನಾನು ಒಂದು ವಿಷಯ ಹೇಳ್ತೇನೆ ಪ್ರಿಯರೇ, ಕಿವಿಗೊಟ್ಟು ಕೇಳುವಂತ ಅಂದರೆ ವಾಕ್ಯ ಬೋಧನೆಯನ್ನ ಶ್ರದ್ಧೆಯಿಂದ ಕೇಳುವಂತಹ ಒಂದು ಮನಸ್ಥಿತಿ ದೇವಜನರ ಮಧ್ಯದಲ್ಲಿ ಯಾವಾಗ ಉಂಟಾಗುತ್ತದೋ ಆಗ ಮಾತ್ರವೇ ಒಂದು ದೊಡ್ಡ ಭಕ್ತಿ ಸಂಜೀವನವು ಅವರಲ್ಲಿ ಉಂಟಾಗುವಂಥದ್ದಾಗಿದೆ. ಇನ್ನು ನೆಹಮೀನ ಕಾಲದಲ್ಲಿ ನಡೆದಂತಹ ಘಟನೆ ಅಂದರೆ ವೇದ ಪಾರಾಯಣ, ದೇವರ ವಾಕ್ಯವನ್ನು ಓದುವಂಥದ್ದು. ಈ ಓದುವಂತ ಅನುಭವ ಈಗ ನಮ್ಮ ಅನೇಕ ಸಭೆಗಳಲ್ಲಿ ಇಲ್ಲ, ಆದರೆ ಆದಿಮ ಸಭೆಗಳಲ್ಲಿತ್ತು, ಇಸ್ರಾಯೇಲ್ಯರ ಮಧ್ಯದಲ್ಲಿಯೂ ಇತ್ತು. ಈಗ ನಮ್ಮ ಸಭೆಗಳಲ್ಲಿ ಯಾವುದಾದ್ರೂ ಒಂದು ವಾಕ್ಯ ಓದಿ ಆಮೇಲೆ ಪ್ರಸಂಗದ ಮೇಲೆ ಪ್ರಸಂಗ, ಪ್ರಸಂಗದ ಮೇಲೆ ಪ್ರಸಂಗ, ಅದನ್ನೇ ಹೇಳುತ್ತಾ ಇರುವಂಥದ್ದು. ಓದಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಅನುಭವ ನಮ್ಮಲ್ಲಿಲ್ಲ. ಇದೇನು ಹಳೆಯ ಪುಸ್ತಕ, 2000 ವರ್ಷಗಳಿಂದ ಚಾಲ್ತಿಯಲ್ಲಿರುವ ಪುಸ್ತಕ, ಇದರಲ್ಲಿ ಇರೋದೆಲ್ಲ ನಮಗೆ ಗೊತ್ತು, ಇದನ್ನು ಎಷ್ಟೋ ಬಾರಿ ನಾವು ಓದಿದ್ದೇವೆ, ಇನ್ನು ಪುನಃ ಇದನ್ನು ಯಾಕೆ ಓದಬೇಕು ಎಂಬಂತಹ ಒಂದು ಭಾವನೆ ನಮ್ಮಲ್ಲಿ ಕೆಲವರಲ್ಲಿ ಮೂಡಿ ಬಂದಿದೆ. ಪ್ರಿಯರೇ, ನಾನು ಒಂದು ವಿಷಯ ಹೇಳುತ್ತೇನೆ, ಪ್ರಸಂಗಗಳಿಗಿಂತಲೂ ಅಧಿಕವಾಗಿ ನಮ್ಮ ಜೀವಿತದಲ್ಲಿ ವ್ಯತ್ಯಾಸಗಳನ್ನು, ಉಜ್ಜೀವನವನ್ನು ತರುವುದಕ್ಕೆ ಶಕ್ತವಾದದ್ದು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಂಡು ನೇರವಾಗಿ ಪಾರಾಯಣ ಮಾಡುವುದನ್ನು, ಅದನ್ನು ಕೇಳುವುದು. ಈ ಅಭ್ಯಾಸ ನಮ್ಮಲ್ಲಿ ಬೇಕು. ನಮ್ಮ ಕೆಲವು ಸಭೆಗಳಲ್ಲಿ ಈ ಕೀರ್ತನೆಗಳು ಓದುವಂಥದ್ದಿದೆ. ಭಾನುವಾರ ದಿವಸ ಆರಾಧನೆಗೆ ಬಂದಾಗ ಕೀರ್ತನೆ ಓದುವಂತ ಒಂದು ವಾಡಿಕೆ, ಅದು ತಪ್ಪು ಎಂಬುದಾಗಿ ಎಲ್ಲ ನಾನು ಹೇಳುವಂಥದ್ದು. ಇನ್ನು ಕೆಲವು ಕಡೆಗಳಲ್ಲಿ ಅದನ್ನ ವಾಕ್ಯ ಪ್ರತಿ ವಾಕ್ಯವಾಗಿ, ಅಂದರೆ ಉತ್ತರ ಪ್ರತ್ಯುತ್ತರವಾಗಿ, ಒಬ್ಬರು 1ನೇ ವಾಕ್ಯ ಓದುತ್ತಾರೆ, ಸಭಿಕರೆಲ್ಲರೂ 2ನೇ ವಾಕ್ಯ ಓದುತ್ತಾರೆ, ಮತ್ತೊಬ್ಬರು 3ನೇ ವಾಕ್ಯ ಓದುತ್ತಾರೆ, ಸಭಿಕರೆಲ್ಲರೂ 4ನೇ ವಾಕ್ಯ ಓದೋದು. ಎಲ್ಲಿಂದ ಈ ಪದ್ಧತಿ ನಮ್ಮ ಸಭೆಯೊಳಗೆ ಬಂತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹೇಗೂ ತಪ್ಪು ಎಂಬುದಾಗಿ ಹೇಳೋದಿಲ್ಲ, ಹೇಗೂ ದೇವರ ವಾಕ್ಯವಲ್ಲ, ನಡೀಲಿ. ಆದರೆ ಇಂಥದ್ದನ್ನ ಗಮನಿಸುವಾಗ ನನ್ನ ಮನಸ್ಸಿಗೆ ಬಂದಂತಹ ಒಂದು ವಿಷಯ, ಒಬ್ಬ ವ್ಯಕ್ತಿ 1ನೇ ವಾಕ್ಯ ಓದುತ್ತಾನೆ, ಆದರೆ ಸಭಿಕರು 2ನೇ ವಾಕ್ಯ ಒಬ್ಬೊಬ್ಬರಿಗೆ ಒಂದೊಂದು ಸ್ಪೀಡು, ಎಲ್ಲರಿಗೂ ಇದರೊಂದಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವರು ಅಂದ್ರೆ ಇವರು ಮುಗಿಸೋ ಮೊದಲೇ ಮುಗಿಸಬೇಕು ಅಲ್ವಾ? ಸರಿ ಅಲ್ವಾ? ಎಷ್ಟೋ ಸಭೆಗಳು ನಮ್ಮ ಅನುಭವ ಇದು. 2ನೇ ವಾಕ್ಯ ಕೆಲವರು ಮುಗಿಸ್ತಾರೆ, ಕೆಲವರು ಅರ್ಧದಲ್ಲಿರ್ತಾರೆ.
ಏನೋ ಒಂದು ಕಾಂಪಿಟೇಷನ್ ತರ. ಓದುವವನಿಗೂ ಅರ್ಥವಾಗುವುದಿಲ್ಲ, ಕೇಳುವವನಿಗೂ ಅರ್ಥವಾಗುವುದಿಲ್ಲ. ಹೀಗೆ ಓದಿ ಏನು ಪ್ರಯೋಜನ ಪ್ರಿಯರೇ? ನಾವು ಈ ಕೀರ್ತನೆಗಳನ್ನು ಕಲಿಯುವುದಾದ್ರೆ, ಕೀರ್ತನೆಗಳಲ್ಲಿ ಕೆಲವು ಕೀರ್ತನೆಗಳಲ್ಲಿ ಒಂದೊಂದು ಪಾರ ಕೊಟ್ಟ ಮೇಲೆ ಸೇಲಾ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಳೆಯ ಸತ್ಯವೇದ ಭಾಷಾಂತರಗಳಲ್ಲಿ ನೋಡುತ್ತೇವೆ. ಆಧುನಿಕದಲ್ಲಿ ಅದೆಲ್ಲ ಇಲ್ಲ. ಸೇಲಾ ಎಂಬುದಾಗಿ ಕೆಲವರು ಓದುವಾಗಲೂ ಸೇಲಾ ಎಂಬುದಾಗಿ ಓದ್ತಾರೆ. ಈ ಸೇಲಾ ಎಂಬ ಪದದ ಅರ್ಥವೇನು? ಈ ಕೀರ್ತನೆಗಳು ಅಂದರೆ ಅದು ಹಾಡುಗಳು, ಸಾಂಗ್ಸ್. ಅದನ್ನ ಅವರು ಪದ್ಯ ರೂಪವಾಗಿ ಹಾಡುತ್ತಾ ಇದ್ದರು. ಆದರೆ ಒಂದೊಂದು ಚರಣ ಬಂದಾಗ ಈ ಸೇಲಾ ಅಂದರೆ ನಿಲ್ಲಿಸಿ ಚಿಂತಿಸಿ ಮುಂದೆ ಹೋಗಬೇಕು, ಅಂದ್ರೆ ಅದನ್ನು ಗ್ರಹಿಸಿಕೊಳ್ಳಬೇಕು. ಅದು ಪದ್ಧತಿ. ಇವತ್ತು ನಮ್ಮ ಸಭೆಗಳಲ್ಲಿ ಪ್ರಸಂಗ ಮಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ಬಿಸಿನೆಸ್. ಕೆಲವರು ಮೊಬೈಲ್ನಲ್ಲಿ, ಕೆಲವರದ್ದು SMS ನಡೀತಾ ಇರ್ತದೆ, ಕೆಲವರದ್ದು ವಾಟ್ಸಪ್ ಅಲ್ಲಿ ನಡೀತಾ ಇರ್ತದೆ, ಇನ್ನು ಕೆಲವರು ಬೇರೆ ಏನಾದರೂ ನಡೀತಾ ಇದ್ರೆ ಮಧ್ಯೆ ಮಧ್ಯೆ ನೋಡ್ತೇವೆ ಟೈಮ್ ಆಯ್ತು ಎಂಬುದಾಗಿ ಅಷ್ಟೇ. ಆದುದರಿಂದಲೇ ನಮ್ಮ ಮಧ್ಯದಲ್ಲಿ ಇಂದು ಭಕ್ತಿ ಸಂಜೀವನವು ಉಜ್ಜೀವನವು ಉಂಟಾಗುತ್ತಾ ಇಲ್ಲ. ಅದರಿಂದ ಇಲ್ಲಿ ನಾವು ಕಾಣುವಂಥದ್ದು, ಈ ಜನರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು, ಗ್ರಹಿಸಲು ಶಕ್ತರಾದವರಾಗಿದ್ದರು. ಕೇಳಿದರೆ ಮಾತ್ರವೇ ಗ್ರಹಿಸ ಶಕ್ತರಾಗುತ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಗ್ರಂಥಕರ್ತನು ಹೇಳುವಾಗ 5ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳುತ್ತಾನೆ, ಕಾಲವನ್ನು ನೋಡಿದರೆ ಇಷ್ಟು ಹೊತ್ತಿಗೆ ನೀವು ಬೋಧಕರಾಗಬೇಕಾಗಿತ್ತು, ಆದರೆ ಈಗ ನೀವು ಇನ್ನೂ ಹಾಲು ಕುಡಿಯುತ್ತಾ ಇದ್ದೀರಿ, ಕೂಸುಗಳಾಗಿದ್ದೀರಿ. ಎಷ್ಟು ವರ್ಷವಾಯಿತು ರಕ್ಷಿಸಲ್ಪಟ್ಟು ಸಭೆಗೆ ಬರುತ್ತಾ ಇದ್ದೇವೆ, ಸಭೆಯ ಪಾರಂಪರ್ಯವನ್ನೆಲ್ಲ ನಾವು ಕೇಳುತ್ತಾ ಇದ್ದೇವೆ. 1955ರಲ್ಲಿ ಪ್ರಾರಂಭವಾಯಿತು, 54ರಲ್ಲಿ ಪ್ರಾರಂಭವಾಯಿತು, ಇನ್ನು 200 ವರ್ಷಗಳ ಚರಿತ್ರೆ, ಇದೆಲ್ಲ ಕೇಳುತ್ತಾ ಇದ್ದೇವೆ. ಇಷ್ಟೆಲ್ಲ ಬಂದರೂ ವಾಕ್ಯ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಗ್ರಹಿಸಿಕೊಳ್ಳುವಂತಹ ಆ ಒಂದು ಅನುಭವ ನಮ್ಮಿಂದ ಕಳೆದು ಹೋಗಿದೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ, ನೆಹೆಮ್ಯನ ಗ್ರಂಥ 8ನೇ ಅಧ್ಯಾಯದ 4ನೇ ವಾಕ್ಯವನ್ನು ನಾನು ಒಮ್ಮೆ ಓದಿಕೊಳ್ಳುತ್ತೇನೆ. 8ನೇ ಅಧ್ಯಾಯದ 4ನೇ ವಾಕ್ಯ. ಎಜ್ರನು ಪಾರಾಯಣಕ್ಕಾಗಿ ಮಾಡಲ್ಪಟ್ಟ ಮರದ ಪೀಠದ ಮೇಲೆ ನಿಂತನು. ಅವನ ಬಲಗಡೆಯಲ್ಲಿ ಮತ್ತಿತ್ಯ, ಶಮ, ಅನಾಯ, ಉರಿಯ, ಹಿಲ್ಕಿಯ, ಮಾಸೇಯ ಎಂಬವರು, ಎಡಗಡೆಯಲ್ಲಿ ಪೆದಾಯ, ಮಿಶಾಯೇಲ್, ಮಲ್ಕಿಯ, ಹಾಶೂಮ್, ಹಷ್ಟದ್ದಾನ, ಜಕರಿಯ, ಮೆಶುಲ್ಲಾಮ್ ಎಂಬವರು ನಿಂತರು. ಇಲ್ಲಿ ಈ ವೇದ ಪಾರಾಯಣವನ್ನು ಮಾಡುವಾಗ ಇಲ್ಲಿ ವ್ಯಕ್ತವಾಗಿ ನಾವು ಕಾಣುವಂಥದ್ದು, ಎಜ್ರನು ಅದಕ್ಕೋಸ್ಕರ ಸಿದ್ಧಪಡಿಸಿದ ಒಂದು ವೇದಿ, ಇದೇ ರೀತಿ ಒಂದು ಸ್ಟೇಜ್ ಎಂಬುದಾಗಿ ನೆನೆಸ್ಕೊಳ್ರಿ. ಇದು ಮೊದಲನೇದಾಗಿ ಈ ಜನರ ಮುಂದೆ ಪ್ರಸಂಗ ಮಾಡುವಾಗ ಜನರಿಗೆ ಅದನ್ನು ನೋಡುವುದಕ್ಕೂ ಕೇಳುವುದಕ್ಕೂ ಶ್ರದ್ಧಿಸುವುದಕ್ಕೂ ಅವಕಾಶವುಳ್ಳಂತಹ ಒಂದು ಸ್ಥಿತಿ ಬೇಕು. ಅಲ್ಲದೆ ಕೆಲವರು ಈಗ ಕೆಲವು ಕಡೆಗಳಲ್ಲಿ ವಾಕ್ಯ ಓದ್ತಾರೆ, ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಒಬ್ಬರು ಓದ್ತಾರೆ, ಯಾರಿಗೂ ಕೇಳಿಸೋದಿಲ್ಲ. ಇದು ಎಲ್ಲರಿಗೂ ಕೇಳಿಸಬೇಕು. ಸಭೆಯಲ್ಲಿ ಹೇಳುವಂತೆ ಎಲ್ಲ ಮಾತುಗಳು ಎಲ್ಲರಿಗೂ ಗೊತ್ತಾಗಬೇಕು. ಅದರಲ್ಲಿ ಅಲ್ಲಿ ಎಜ್ರನು ಎದ್ದು ನಿಂತು, ನನ್ನ ವಿಷಯವದಲ್ಲ. ಇಲ್ಲಿ ಎಜ್ರನು ಎದ್ದು ನಿಂತಾಗ ಅವನ ಇಬ್ಬ ಬದಿಗಳಲ್ಲಿ ಕೆಲವರು ಎದ್ದು ನಿಂತರು. ಅಲ್ಲಿ ಆ ಹೆಸರುಗಳನ್ನ ನಾವು ಅಲ್ಲಿ ನೋಡಿದ್ದೇವೆ. ಅಲ್ಲಿ ನಾವು ನೋಡುವುದಾದ್ರೆ, ಆ ಲೆಕ್ಕ ಹಾಕುವುದಾದ್ರೆ, ಎಜ್ರನನ್ನು ಒಳಗೊಂಡು ಸುಮಾರು 14 ಜನರಿದ್ದಾರೆ. ಅವನ ಒಂದು ಬದಿಯಲ್ಲಿ 7 ಜನರು, ಇನ್ನೊಂದು ಬದಿಯಲ್ಲಿ 6 ಜನರು, ಅವನು ಸೇರಿ ಒಟ್ಟಿಗೆ 14 ಜನರು. ಹಾಗಾದ್ರೆ ಈ ವೇದ ಪಾರಾಯಣ ಮಾಡುವವನು, ವೇದವನ್ನು ಓದುವವರು ಎಷ್ಟು ಜನರು? ಒಬ್ಬನೇ. ಆದ್ರೆ ಅವನ ಜೊತೆಯಲ್ಲಿ ಇನ್ನೂ 13 ಜನ ಎದ್ದು ನಿಂತಿದ್ದಾರೆ, ಒಟ್ಟಿಗೆ 14 ಜನ. ಆದರೆ ಮೂರನೇ ವಿಷಯ ನಾವಲ್ಲಿ ಕಂಡುಕೊಳ್ಳುವಂಥದ್ದು, ಬೋಧಿಸುವವರು ಅವರ ಬೋಧನೆಯಲ್ಲಿ ಒಗ್ಗಟ್ಟಾಗಿ ನಿಂತರು. ಎಲ್ಲರೂ ಒಟ್ಟಿಗೆ ಪ್ರಸಂಗ ಮಾಡುವುದಲ್ಲ, ಆದರೆ ಅವನು ಎದ್ದು ನಿಂತಾಗ ಅವನ ಜೊತೆಯಲ್ಲಿ ನಿಂತಿದ್ದಂತಹ ಇವರು ಸೂಚಿಸುವುದೇನು? ಆ ಹೆಸರುಗಳನ್ನು ನಾವು ಪರೀಕ್ಷಿಸುವುದಾದ್ರೆ ಅವರೆಲ್ಲರೂ ಅವರು ಯಾಜಕರೋ ಬೋಧಕರೋ ಅಂತ ಸೇವೆಗಳಲ್ಲಿ ನಿರತರಾಗಿದ್ದವರು. ಆ ಗುಂಪಿಗೆ ನಾಯಕತ್ವ ಕೊಡುವಂತ ವ್ಯಕ್ತಿಗಳು. ಆಗ ಅವರೆಲ್ಲರೂ ಒಟ್ಟಿಗೆ ಎದ್ದು ನಿಂತು ಒಬ್ಬನು ಇದನ್ನು ಓದುವಾಗ ಅದರ ಅರ್ಥವೇನು? ಇದು ಇವನ ಮಾತ್ರ ಅಭಿಪ್ರಾಯವಲ್ಲ, ನಮ್ಮೆಲ್ಲರ ಅಭಿಪ್ರಾಯ. ನಾವೆಲ್ಲರೂ ಒಟ್ಟಿಗೆ ಇದರೊಂದಿಗೆ ಕೈ ಜೋಡಿಸುತ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಸಭೆಗಳಲ್ಲಿ ಒಂದು ಆತ್ಮೀಕ ಉಜ್ಜೀವನ ಉಂಟಾಗಬೇಕಾದರೆ ಸಭೆಯಲ್ಲಿರುವ ನಾಯಕರು, ಬೋಧಕರು ಒಂದೇ ಮನಸ್ಸುಳ್ಳವರಾಗಿರಬೇಕು. ಬೋಧನಾ ವಿಷಯದಲ್ಲಿ ಅವರು ವಿಂಗಡಿತರಾಗಿರಬಾರದು.
ಇವತ್ತಿನ ಅನೇಕ ಸಭೆಗಳಲ್ಲಿ ಬೋಧನಾ ವಿಷಯಗಳು ವೈಯಕ್ತಿಕ ಅಭಿಪ್ರಾಯಗಳಾಗಿದೆ. ಒಬ್ಬೊಬ್ಬ ಹಿರಿಯನಿಗೆ ಒಂದೊಂದು ಅಭಿಪ್ರಾಯ, ಒಂದೊಂದು ಉಪದೇಶ ವಿಷಯದಲ್ಲಿಯೂ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ. ಆದ್ರಿಂದ ಇಂದಿನ ಅನೇಕ ವೇದಿಗಳಲ್ಲಿ ಮಾಡುವಂತ ಪ್ರಸಂಗಗಳು ವೈಯಕ್ತಿಕ ಅಭಿಪ್ರಾಯಗಳೇ ಹೊರತು ಹುದುವಾದಂತಹ ಒಂದು ನಿಲುವಲ್ಲ. ನಮ್ಮ ಸಭೆಯ ಬೋಧಕರುಗಳು ಒಂದೊಂದು ಸ್ಥಳೀಯ ಸಭೆಯಲ್ಲಿಯೂ ಇರುವಂತಹ ಪ್ರತಿ ಹಿರಿಯರು ಅವರ ಸಭೆಯು ಉಪದೇಶಿಸುವ ಉಪದೇಶ ವಿಷಯದಲ್ಲಿ ಅವರು ಒಗ್ಗಟ್ಟಾಗಿರಬೇಕು. ಅಲ್ಲಿ ಬ್ರದರ್, ಅದು ನಿಮ್ಮ ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಈ ಬ್ರದರನ್ ಸಭೆಗಳಿಂದ ಅಡ್ಜಸ್ಟ್ಮೆಂಟ್ ಗುಂಪಾಗಿ ಹೋಗಿದೆ. ಈಗ ನಮ್ಮಲ್ಲಿ ಯಥಾರ್ಥವಾದ ಭಕ್ತಿ ಸಂಜೀವನವು ಇಂದು ಉಂಟಾಗುತ್ತಾ ಇಲ್ಲ. ಒಟ್ಟಿಗೆ ಎದ್ದು ನಿಲ್ಲುವಂಥದ್ದು ಅಂದರೆ, ಒಂದು ವೇಳೆ ಪ್ರಾಯೋಗಿಕವಾಗಿ ಇವತ್ತಿನ ದಿವಸಗಳಲ್ಲಿ ಒಬ್ಬರು ಪ್ರಸಂಗ ಮಾಡುವಾಗ ಎಲ್ಲರೂ ಎದ್ದು ನಿಲ್ಲೋದಿಲ್ಲ. ನಾವು ಮೊದಲನೇ ಶತಮಾನ ಪಂಚಾಶತಮ ದಿನಕ್ಕೆ ಬರೋಣ. ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯವನ್ನು ನಾವು ಓದುವಾಗ ಅಲ್ಲಿ ಕಾಣುವಂತಹ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಆ ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದಾಗ ಅವರೆಲ್ಲರೂ ಅನೇಕ ಭಾಷೆಗಳಲ್ಲಿ ಮಾತನಾಡಿದರು. ಆ ವಿಷಯ ಬಿಡಿ, ಅದರ ಬಗ್ಗೆ ನಾವು ದೊಡ್ಡ ದೊಡ್ಡ ಪ್ರಸಂಗ ಎಲ್ಲ ಮಾಡ್ತೇವೆ. ಮುಂದೆ ನಡೆದದ್ದೇನು? ಆಮೇಲೆ ಜನರೆಲ್ಲರೂ ಕೂಡಿ ಬಂದು, ಅಲ್ಲಿ ದೊಡ್ಡ ಶಬ್ದ ಕೋಲಾಹಲ ಕೇಳ್ತಾ ಇದೆ. ಎಲ್ಲರೂ ಕೂಡಿ ಬಂದು, ಸಾವಿರಾರು ಜನರಿದ್ದಾರೆ, ರಕ್ಷಿಸಲ್ಪಟ್ಟವರೇ 3,000 ಅಂತೆ. ಹಾಗಾದ್ರೆ ಎಷ್ಟು ಜನ ಕೂಡಿ ಬಂದಿರಬಹುದು? ಅವರ ಮುಂದಿಗೆ ಮಾತನಾಡುವುದಕ್ಕಾಗಿ ಪೇತ್ರನು ಎದ್ದು ನಿಂತಾಗ ಏನು ಸಂಭವಿಸಿತು? ವಾಕ್ಯ ಗೊತ್ತಿದ್ದವರಲ್ವಾ? ಪೇತ್ರನು 11 ಮಂದಿಯೊಡನೆ ಎದ್ದು ನಿಂತನು. ಪ್ರಸಂಗ ಮಾಡಿದ ಎಷ್ಟು ಜನ? ಒಬ್ಬನೇ. ಆದರೆ ಉಳಿದವರೆಲ್ಲರೂ ಅವನ ಜೊತೆಯಲ್ಲಿ ಎದ್ದು ನಿಂತರು. ಅದರ ಅರ್ಥವೇನು? ಇದು ಪೇತ್ರನ ಪ್ರಸಂಗ ಮಾತ್ರವಲ್ಲ, ನಾವೆಲ್ಲರೂ ಅದನ್ನು ಅನುಮೋದಿಸುತ್ತೇವೆ. ಆದ್ದರಿಂದ ನಮ್ಮ ಸ್ಥಳೀಯ ಸಭೆಗಳಲ್ಲಿ ಇಂದು ದೇವರ ವಾಕ್ಯದ ಬೋಧನೆ ಮಾಡುವಾಗ ಅದರಲ್ಲಿ ವಿಭಿನ್ನ ಅಭಿಪ್ರಾಯಗಳು ನಾಯಕರ ಮಧ್ಯದಲ್ಲಿ ಇರಬಾರದು. ಪ್ರಾಥಮಿಕವಾದ ಉಪದೇಶ ವಿಷಯಗಳಲ್ಲಿ ಕಡಿಮೆ ಪಕ್ಷ, ಫಂಡಮೆಂಟಲ್ ಡಾಕ್ಟ್ರಿನ್, ಅದರಲ್ಲಿ ವ್ಯತ್ಯಾಸ ಉಂಟಾಗಬಾರದು. ಕೆಲವರು ಹೇಳುತ್ತಾರೆ, ಅಲ್ಲ, ಯಾರಿಗಾದ್ರೂ ಅನ್ಯ ಭಾಷೆ ವರವಿದ್ರೆ ಅವರು ಮಾತಾಡಿಕೊಳ್ಳಿ, ನಾವು ಯಾಕೆ ತೊಂದರೆ ಕೊಡಬೇಕು, ಸಭೆಯಲ್ಲಿ ಮಾತ್ರ ನೀವು ಮಾತಾಡಬೇಡಿ. ಕೆಲವರು ಹೇಳ್ತಾರೆ, ಇಲ್ಲ, ಅಂಥದ್ದೊಂದು ನಮ್ಮ ಮಧ್ಯದಲ್ಲಿ ಇಲ್ಲ. ಕೆಲವರು ಹೇಳ್ತಾರೆ ಸ್ತ್ರೀಯರು ಮುಸುಕು ಹಾಕೊಳ್ಬೇಕಾಗಿಲ್ಲ, ಕೆಲವರು ಹೇಳ್ತಾರೆ ಹಾಕಿಕೊಳ್ಳಲೇಬೇಕು. ಪರವಾಗಿಲ್ಲ, ಅದೆಲ್ಲ ನಾವು ದೊಡ್ಡ ವಿಷಯ ಮಾಡೋದು ಬೇಡ. ಹೀಗೆ ಒಂದೊಂದು ವಿಷಯದಲ್ಲಿಯೂ ಒಂದೊಂದು ಅಭಿಪ್ರಾಯ, ಆದರೂ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಇಲ್ಲ, ಭಕ್ತಿ ಸಂಜೀವನ ಉಂಟಾಗಬೇಕಾದರೆ ಈ ವಿಷಯಗಳಲ್ಲಿ ಒಂದೇ ಮನಸ್ಥಿತಿ ಉಳ್ಳವರಾಗಿರಬೇಕು, ಹೊಂದಾಣಿಕೆ ಉಳ್ಳವರಾಗಿರಬೇಕು. ಇಲ್ಲದಿದ್ದರೆ ಬೆಳೆದು ಬರುತ್ತಿರುವಂತಹ ಈ ಯುವ ಪೀಳಿಗೆಯನ್ನ ನಾವು ದಾರಿ ತಪ್ಪಿಸುತ್ತಾ ಇದ್ದೇವೆ. ಅವರ ಹತ್ರ ಹೋದಾಗ ಅವರು ಒಂದು ಉಪದೇಶ ಹೇಳುತ್ತಾರೆ, ಇವರ ಹತ್ರ ಬಂದಾಗ ಇವರು ಬೇರೊಂದು ಉಪದೇಶ ಹೇಳುತ್ತಾರೆ. ಈ ಮಕ್ಕಳು ಹೇಳ್ತಾರೆ, ನಾವು ಏನ್ ಮಾಡ್ಲಿ, ಆ ಕಡೆ ಹೋಗಲ್ಲ ಈ ಕಡೆ ಹೋಗಲ್ಲ, ಎರಡೂ ಬೇಡ, ಇನ್ನೊಂದು ಕಡೆ ಹೋಗೋಣ. ಈ ನಮ್ಮವರು ಎಷ್ಟು ಜನ ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಯೌವನಸ್ಥರು. ನಮಗೆ ಒಂದು ದೃಢವಾದ ನಿಲುವಿಲ್ಲದಂತಹ ಸ್ಥಿತಿ, ಅದು ನಾವು ಅಲ್ಲಿ ಕಾಣುವಂತಹ ಮೂರನೆಯ ವಿಷಯ. ಇನ್ನು ನಾಲ್ಕನೇದಾಗಿ ನಾವು ಕಾಣುವಂಥ ವಿಷಯ, ಜನರು ವಾಕ್ಯದ ಸಾನ್ನಿಧ್ಯವನ್ನು ಗೌರವಿಸಿ ಅದರ ಮುಂದೆ ತಲೆಬಾಗಿ ಯೆಹೋವನನ್ನು ಆರಾಧಿಸಿದರು. ನಾವು ಅದರ 4ನೇ ವಾಕ್ಯವನ್ನು ಓದುವುದಾದರೆ, ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಎಜ್ರನು ಜನರ ಸಮಕ್ಷದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ, ಇಲ್ಲ, ಎಜ್ರನು ಮೇಲೆ ನಿಂತು ಆ ಧರ್ಮಶಾಸ್ತ್ರ ಗ್ರಂಥವನ್ನು ತೆಗೆದನು, ಓಪನ್ ಮಾಡಿದನು. ಅದು ಜನರೆಲ್ಲ ನೋಡ್ತಾ ಇದ್ದಾರೆ. ಅದನ್ನ ನೋಡಿದ ಕೂಡಲೇ ಜನರು ಏನು ಮಾಡಿದರು? ಎಲ್ಲರೂ ಎದ್ದು ನಿಂತರು. ಮಾತ್ರವಲ್ಲ, ಎಜ್ರನು ಪರಾತ್ಪರ ದೇವರಾದ ಯೆಹೋವನನ್ನು ಸ್ತುತಿಸಿದ್ದಕ್ಕೆ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನು ಆರಾಧಿಸಿದರು. ಇಲ್ಲಿ ನಡೆದದ್ದೇನು? ಅನೇಕ ವರ್ಷಗಳಿಂದ
ಇವರು ಕಾಣದಂತಹ, ಇವರಿಂದ ದೂರವಾಗಿದ್ದಂತಹ ಯೆಹೋವನ ಧರ್ಮಶಾಸ್ತ್ರವು ಈಗ ಅವರ ಮುಂದೆ ತೆರೆಯಲ್ಪಟ್ಟಾಗ ಆ ವಾಕ್ಯಕ್ಕೆ ಗೌರವ ಕೊಟ್ಟು ಅವರೆಲ್ಲರೂ ಎದ್ದು ನಿಂತಿದ್ದಾರೆ. ಇಂದು ನಮ್ಮ ಮಧ್ಯದಲ್ಲಿ, ನಮ್ಮ ಸಭೆಗಳಲ್ಲಿ ದೇವರ ವಾಕ್ಯಕ್ಕೂ ವಾಕ್ಯದ ಸಾನ್ನಿಧ್ಯಕ್ಕೂ ಗೌರವ ಕೊಡುತ್ತಾ ಇಲ್ಲ. ಅದಕ್ಕೆ ಸಲ್ಲತಕ್ಕ ಗೌರವ ಕೊಡುತ್ತಾ ಇಲ್ಲ. ದೇವರ ವಾಕ್ಯಕ್ಕೂ ಹೊರಗಿರುವಂತಹ ಒಂದು ಕಥೆಗೂ ಯಾವ ವ್ಯತ್ಯಾಸವೂ ಇಲ್ಲದಂತಹ ಒಂದು ಸ್ಥಿತಿ. ಜನರು ದೇವರ ವಾಕ್ಯವನ್ನ ಕೇಳಿದ ಕೂಡಲೇ ಅವರು ಗೌರವದಿಂದ ಎದ್ದು ನಿಂತರು. ಇಂದು ಪ್ರಸಂಗ ಮಾಡುವಾಗ ಎಲ್ಲರೂ ಎದ್ದು ನಿಲ್ಲಬೇಕು ಎಂಬುದಾಗಿ ನಾನು ಹೇಳೋದಲ್ಲ. ಕೆಲವು ಸಭೆಗಳಿಗೆಲ್ಲ ಎದ್ದು ನಿಲ್ಲಿಸಿ ಒಂದೊಂದೆಲ್ಲ ಮಾಡಿಸ್ತಾರೆ. ಹಾಡು ಹಾಡ್ರಿ, ಆ ಕಡೆ ತಿರುಗಿರಿ, ಈ ಕಡೆ ತಿರುಗಿರಿ, ಹೀಗೆ ಮಾಡಿರಿ, ಹೀಗೆ ಮಾಡಿರಿ. ಅದೆಲ್ಲ ಇಲ್ಲ. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು. ವಾಕ್ಯ ಕೇಳಿದಾಗ ಎದ್ದು ನಿಲ್ಲೋಣ ಎಂಬುದಾಗಿ ಯಾರೂ ಹೇಳಲಿಲ್ಲ. ಆ ವಾಕ್ಯವನ್ನ ಸಾನ್ನಿಧ್ಯ ಬಂದ ಕೂಡಲೇ ಗೌರವಪೂರ್ವಕವಾಗಿ ಜನರಲ್ಲೂ ಎದ್ದು ನಿಂತರು. ಆ ಗೌರವ ಎಲ್ಲಿಗೆ ಅವರನ್ನು ನಡೆಸಿತು? ಆರಾಧನೆಗೆ ನಡೆಸಿತು ಎಂಬುದಾಗಿ ನೋಡುತ್ತೇವೆ. ಅವರು ಆರಾಧಿಸಿದರು. ಅಂದರೆ ನೆಲದ ಮಟ್ಟಿಗೆ ತಲೆಗಳನ್ನು ಬಾಗಿಸಿಕೊಂಡು ದೇವರನ್ನು ಆರಾಧಿಸಿದರು. ಇವತ್ತು ಆರಾಧನೆ ಎಂಬಂಥದ್ದು ಒಂದು ದೊಡ್ಡ ವಿಷಯ. ಅದರೊಳಗೆ ಕೈ ಹಾಕ್ಲಿಕ್ಕೆ ಹೋದ್ರೆ ಇವತ್ತು ಮುಗಿಯೋದಿಲ್ಲ ಈ ಸಂದೇಶ. ಆರಾಧನೆ ಅಂದ್ರೆ ಏನು ಎಂಬುದಾಗಿ ಗೊತ್ತಿಲ್ಲ. ಗಿಟಾರು ಡ್ರಮ್ಮು ಇಲ್ಲಾದ್ರೆ ಆರಾಧನೆ ಇಲ್ಲ ಎಂಬಂತ ಒಂದು ಭಾವನೆ ಅನೇಕರ ಜೀವಿತದಲ್ಲಿ ಬಂದಿದೆ. ಅಲ್ಲ, ಇದೆಲ್ಲ ಒಳ್ಳೇದೇ, ನಾವು ಮಾಡ್ಕೊಳ್ಳೋಣ. ಹಾಡು ನಮ್ಮ ಆತ್ಮಿಕ ಉಜ್ಜೀವನಕ್ಕೋಸ್ಕರ ಇರುವಂಥ ವಿಷಯ. ಆದರೆ ಇದೆಲ್ಲ ಯಥಾರ್ಥವಾದ ಆರಾಧನೆ ಎಂಬಂಥದ್ದು. ಈ ನಿಜವಾದ ಆರಾಧನೆ ಯಾವಾಗ ಬರುತ್ತದೆ? ದೇವರ ವಾಕ್ಯವನ್ನು ಕೇಳಿದಾಗ, ವಾಕ್ಯವನ್ನು ಅರ್ಥ ಮಾಡಿಕೊಂಡಾಗ ಆ ವಾಕ್ಯವು ನಮ್ಮನ್ನು ಆರಾಧನೆಗೆ ನಡೆಸುತ್ತೆ. ಅದೇ ಇಸ್ರಾಯೇಲ್ಯರ ಮಧ್ಯದಲ್ಲಿ ನಡೆದದ್ದು. ಇಂದು ವಾಕ್ಯವನ್ನು ಬದಿಗಿಟ್ಟು ವಾಕ್ಯ ವಿರುದ್ಧವಾದ ಪದ್ಧತಿಗಳನ್ನು ಸಭೆಯೊಳಗೆ ತಂದು ಆರಾಧನೆ ಎಂಬುದಾಗಿ ದೊಡ್ಡ ಕೋಲಾಹಲ ಎಬ್ಬಿಸುತ್ತಿರುವಂತಹ ಎಷ್ಟೋ ಸಭೆಗಳು ನಾವು ಬ್ರದರನ್ ಎಂಬುದಾಗಿ ಹೇಳಿಕೊಳ್ಳುತ್ತಿದ್ದಾರೆ. ಅಲ್ಲ ಎಂಬುದಾಗಿ ಹೇಳಲಿಕ್ಕೆ ನೀವು ಯಾರು ಎಂಬುದಾಗಿ ನಮ್ಮನ್ನೇ ಪ್ರಶ್ನಿಸ್ತಾರೆ. ಅದನ್ನ ಅಲ್ಲ ಎಂಬುದಾಗಿ ಹೇಳಲಿಕ್ಕೆ ನಾನು ಬರೋದಿಲ್ಲ, ಪರವಾಗಿಲ್ಲ. ನಾನು ಹೇಳ್ತಾ ಬಂದದ್ದೇನು, ಪ್ರತಿಯೊಂದು ಸ್ಥಳೀಯ ಸಭೆಗಳು ಸ್ವತಂತ್ರ ಸಭೆಗಳಾಗಿರೋದ್ರಿಂದ ಎಲ್ಲರೂ ಹೋದರೂ ಅಲ್ಲಲ್ಲಿ ಒಂದೋ ಎರಡೋ ಸಭೆಗಳು ಈಗಲೂ ಸತ್ಯಕ್ಕೋಸ್ಕರ ನಿಲ್ಲುವಂಥದ್ದಾಗಿದೆ. ಆದುದರಿಂದಲೇ 200 ವರ್ಷ ದಾಟಿದರೂ ಈ ಒಂದು ಸಂಚಲನ ಈಗಲೂ ಮುಂದುವರಿಯುತ್ತಾ ಇದೆ. ಬುದ್ಧಿ ಬಂದಾಗ ವಾಕ್ಯವರು ತಿರುಗಿ ಬರ್ತಾರೆ, ಬರೋದಿಲ್ಲ ಎಂಬುದಾಗಲಿ. ಎಷ್ಟೋ ಜನ ಹೋದವರು ಮತ್ತೆ ಬಂದ ಚರಿತ್ರೆಗಳು ನಮಗೆ ಸಾಕಷ್ಟಿದೆ. ಇನ್ನು 5ನೇದಾಗಿ ನಾವು ಕಾಣುವಂತಹ ವಿಷಯ, ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಿದರು. 8ನೇ ಅಧ್ಯಾಯದ 7 ಮತ್ತು 8ನೇ ವಾಕ್ಯವನ್ನು ನಾವು ನೋಡುವುದಾದರೆ, ಆಮೇಲೆ ಯಶುವ, ಬಾನಿ, ಶೆರೆಬ್ಯ, ಯಾಮೀನ್, ಅಕೂಬ್, ಶೆಬತಾಯ್, ಹೋದಿಯ, ಮಾಸೆಯ, ಕೆಲೀಟ, ಅಜರಿಯ, ಯೋಜಾದಾಬ್, ಹಾನಾನ್, ಪೆಲಾಯ ಎಂಬ ಲೇವಿಯರು ಧರ್ಮಶಾಸ್ತ್ರವನ್ನು ಜನರು ಗ್ರಹಿಸುವಂತೆ ಮಾಡಿದರು. ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು. ಹಾಗಾದ್ರೆ ಇಲ್ಲಿ ನಡೆದದ್ದೇನು? ಒಂದು ಕ್ರಮಬದ್ಧವಾದ ವೇದಾಧ್ಯಯನ ಅಲ್ಲಿ ನಡೆಯುತ್ತಾ ಇದೆ. ಸುಮ್ಮನೆ ಓದಿ ಬಿಟ್ಟದ್ದಲ್ಲ, ಅದರ ತಾತ್ಪರ್ಯವನ್ನ ವಿವರಿಸಿದರು. ನಮ್ಮ ಆಧುನಿಕ ಭಾಷೆಯಲ್ಲಿ ಹೇಳಿದ್ರೆ ದ ಬೆಸ್ಟ್ ಫಾರ್ಮ್ ಆಫ್ ಎಕ್ಸ್ಪೋಸಿಟರಿ ಟೀಚಿಂಗ್, ವಿವರಣಾತ್ಮಕವಾದಂತಹ ವೇದಾಧ್ಯಯನ. ಇದು ನಮ್ಮ ಸಭೆಗಳಲ್ಲಿ ಇಲ್ಲ. ಈಗ ಅನೇಕರಿಗೆ ಗೊತ್ತೂ ಇಲ್ಲ. ಯಾವುದಾದ್ರೂ ಒಂದು ವಾಕ್ಯ ಓದಿ ಅದರಿಂದ ಒಂದು ಪದ ತೆಗೆದುಕೊಂಡು ಅದರೊಂದಿಗೆ ಏನೆಲ್ಲ ಸೇರಿಸಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಮಸಾಲೆ ಇದನ್ನೆಲ್ಲ ಹಾಕಿ ನಮಗೆ ಇಷ್ಟ ಬಂದ ಹಾಗೆ ಎಲ್ಲೆಲ್ಲಿಯೂ ಹೋಗಿ ಮುಗಿಸೋ ಮೊದಲು ಮತ್ತೊಮ್ಮೆ ಆ ವಾಕ್ಯ ಓದಿ ಆಮೇಲೆ ಹೇಳ್ತೇವೆ. ನಾನು ಯಾರನ್ನು ಟೀಕಿಸ್ತಾ ಇಲ್ಲ. ಆದರೆ ಸಭೆಯು ಆತ್ಮಿಕವಾಗಿ ಬೆಳೆಯಬೇಕಾದ್ರೆ ನೀವು ವಾಕ್ಯವನ್ನು ಓದಿ ಆ ವಾಕ್ಯದಲ್ಲಿರುವ ತಾತ್ಪರ್ಯಗಳನ್ನ ಜನರು ಅರ್ಥವಾಗುವ ರೀತಿಯಲ್ಲಿ ವಿವರಿಸಬೇಕು. ಅದೇ ವಿವರಣಾತ್ಮಕವಾದ ಸತ್ಯವೇದ ಅಧ್ಯಯನ, ಅದೇ ಎಕ್ಸ್ಪೋಸಿಟರಿ ಟೀಚಿಂಗ್ ಎಂಬುದಾಗಿ ನಾವು ಹೇಳುತ್ತೇವೆ. ಅದನ್ನು ನಾವು ಮಾಡೋರ, ಇದು ಅವರು ಅದನ್ನು ಮಾಡಿದರು. ಇಲ್ಲಿ ಅನೇಕರಿದ್ದಾರೆ. ಅವರೆಲ್ಲರೂ ಯಾರು? ಅವರೆಲ್ಲರೂ ಈ ವಾಕ್ಯವನ್ನು ಬೋಧಿಸುವವರು. ಇಂತಹ ಬೋಧಕರು ನಮ್ಮ ಮಧ್ಯದಲ್ಲಿ ಬೇಕು. ಇವತ್ತು ದೇವರ ವಾಕ್ಯದ ಬೋಧನೆ ಎಂಬುದಾಗಿ ಹೇಳಿದ್ರೆ ಏನೋ ಒಂದು ಹುಡುಗಾಟ, ಏನೋ ಒಂದು ಅಡ್ಜಸ್ಟ್ಮೆಂಟ್. ಹೋದ ವಾರ ನಾನು ಪ್ರಸಂಗ ಮಾಡಿದೆ, ಈ ವಾರ ನೀನು ಪ್ರಸಂಗ ಮಾಡು, ಮುಂದಿನ ವಾರ ನಿನ್ನ ಅಳಿಯ ಪ್ರಸಂಗ ಮಾಡಲಿ,
ಅದರ ಮುಂದಿನ ವಾರ ಇನ್ನೊಬ್ಬರ ಅಳಿಯ ಪ್ರಸಂಗ ಮಾಡಿ. ಹೋದ್ ಸಾರಿ ನಿಮ್ಮ ರಿಲೇಟಿವ್ ಬಂದಾಗ ನಾವು ಪ್ರಸಂಗ ಕೊಟ್ಟಿದ್ದೇವೆ, ಈ ಸಾರಿ ನಮ್ಮ ರಿಲೇಟಿವ್ ಬಂದಾಗ ನೀವು ಪ್ರಸಂಗ ಕೊಡು. ಹೀಗೆ ಒಂದು ಅಡ್ಜಸ್ಟ್ಮೆಂಟು. ಇದರ ಮಧ್ಯದಲ್ಲಿ ಕೆಲವು ಯವನಸ್ಥರು ಕೇಳ್ತಾರೆ, ತುಂಬಾ ವರ್ಷ ಆಯ್ತು ನಮಗೆ ಪ್ರಸಂಗ ಕೊಟ್ಟಿಲ್ಲ, ಕೊಡದಿದ್ರೆ ಇವನು ಬಿಟ್ಟು ಹೋಗ್ತಾನೆ, ಅವನಿಗೂ ಕೊಡ್ತಾನೆ. ಇವರೆಲ್ಲರನ್ನು ಉತ್ತೇಜನ ಪಡಿಸಬೇಕು, ಪ್ರೋತ್ಸಾಹಿಸಬೇಕು, ಅದೆಲ್ಲ ಸರಿ. ಆದರೆ ನಾನು ಒಂದು ವಿಷಯ ಹೇಳ್ತೇನೆ ಪ್ರಿಯರೇ, ದೇವರ ವಾಕ್ಯವನ್ನ ಒಂದು ಭಾಗವನ್ನು ತೆಗೆದು ಅದನ್ನು ಓದಿ ಅದರ ತಾತ್ಪರ್ಯವನ್ನ ಜನರಿಗೆ ವಿವರಿಸುವಾಗ ಅವರು ಅದನ್ನು ಗ್ರಹಿಸಿಕೊಳ್ಳುತ್ತಾರೆ. ಹಾಗೆ ಗ್ರಹಿಸಿಕೊಂಡ ಜನರು ಸಭೆಯಲ್ಲಿ ತುಂಬುವಾಗ ಇನ್ನು ಯಾವ ದುರುಪದೇಶ ಬಂದರೂ ಅವರು ಇದನ್ನು ಬಿಟ್ಟು ಹೋಗೋದಿಲ್ಲ. ಇವತ್ತು ಯಾರದ್ದೋ ಎಲ್ಲಿಯೋ ಮಾಡಿದ ಯಾವುದೋ ಪ್ರಸಂಗ ಕೇಳಿದಾಗ ಈ ಸಭೆ ಬೇಡ ಎಂಬುದಾಗಿ ನಮ್ಮ ಯವನಸ್ಥರು ಯಾಕೆ ಬಿಟ್ಟು ಹೋಗುತ್ತಾ ಇದ್ದಾರೆ? ಯಾರೋ ಒಮ್ಮೆ ಬೆಕ್ಕಿನ ವಿಷಯವಾಗಿ ಹೇಳಿದ್ರು, ನೀವು ಬೆಕ್ಕನ್ನು ತೆಗೆದು ಹೇಗೆ ಮೇಲೆ ಬಿಸಾಡಿದರು ಇದು 4 ಕಾಲ ಮೇಲೆ ನಿಲ್ತದೆ. ಅದೇ ರೀತಿ ವಾಕ್ಯ ಗೊತ್ತಿರುವಂತಹ ಬ್ರದರ್ಸ್ ಹೇಗೆ ಎತ್ತಿ ಹಾಕಿದ್ರು ಇವರು ನಿಲ್ಲಬೇಕಾದಲ್ಲಿ ನಿಲ್ತಾರೆ. ಒಂದು ಸಭೆ ಬಿಟ್ಟರು ಇವರು ಇನ್ನೊಂದು ಬ್ರದರ್ನ್ ಸಭೆಗೆ ಹೋಗ್ತಾರೆ, ಬೇರೆ ಎಲ್ಲಿಗೂ ಹೋಗೋದಿಲ್ಲ. ಯಾಕಂದ್ರೆ ಗ್ರಹಿಸಿಕೊಂಡಿದ್ದಾರೆ. ನಮ್ಮ ಮಧ್ಯದಲ್ಲಿ ಉಜ್ಜೀವನ ಉಂಟಾಗಬೇಕಾದ್ರೆ ಈ ಅನುಭವ ನಮ್ಮಲ್ಲಿ ಉಂಟಾಗಬೇಕು. ನಾನು ಬೇಗ ಮುಂದೆ ಹೋಗುತ್ತೇನೆ. 6ನೇದಾಗಿ ಅದರ 8ನೇ ಅಧ್ಯಾಯದ 9ನೇ ವಾಕ್ಯಕ್ಕೆ ನಾವು ಬರೋಣ. ನೆಹೆಮಾಯ 8:9. ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಅಳುತ್ತಿದ್ದರಿಂದ ದೇಶಾಧಿಪತಿಯಾದ ನೆಹೆಮ್ಯನು, ಧರ್ಮೋಪದೇಶ ಮಾಡುವ ಯಾಜಕನಾದ ಎಜ್ರನು, ಜನರನ್ನು ಬೋಧಿಸುತ್ತಿದ್ದ ಲೇವಿಯರು ಅವರಿಗೆ, ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು. ನಾವು ಇದನ್ನು ನೋಡುವುದಾದ್ರೆ ವ್ಯಕ್ತವಾಗಿ ಅವರು ಅಳುತ್ತಾ ಇದ್ದಾರೆ. ಇಲ್ಲಿ ಧರ್ಮೋಪದೇಶ ಕೇಳಿದಾಗ ಅವರು ಪಶ್ಚಾತ್ತಾಪದಿಂದ ಅಳುತ್ತಿದ್ದಾರೆ. ದೇವರ ವಾಕ್ಯ ಕೇಳಿದಾಗ ಅಳುವಂಥದ್ದು ಯಾವಾಗ? ಆ ವಾಕ್ಯ ಅವರ ಹೃದಯದಲ್ಲಿ ಹೊಕ್ಕಿದರೆ ಮಾತ್ರ ಅವರಲ್ಲಿ ಪಶ್ಚಾತ್ತಾಪ ಉಂಟಾಗುತ್ತದೆ. ಇವತ್ತು ಎಷ್ಟು ವಾಕ್ಯ ಕೇಳಿದ್ರು ಶರ್ಟಿನ ಮೇಲೆ ಏನೋ ಧೂಳಿದ್ರೆ ಹೀಗೆ ಬಿಸಾಡಿದ ಹಾಗೆ, ವಾಕ್ಯನೂ ಅಷ್ಟೇ, ಈ ಕಿವಿಯಿಂದ ಕೇಳೋದು ಈ ಕಿವಿಯಿಂದ ಹೋಗ್ತದೆ ಅಷ್ಟೇ. ನಮ್ಮ ಹೃದಯದೊಳಗೆ ಹೊಕ್ಕಿ ಇದು ಕಾರ್ಯ ಮಾಡಲಿಕ್ಕೆ ನಾವು ಬಿಡುತ್ತಾ ಇಲ್ಲ. ಇಲ್ಲಿ ಇಸ್ರಾಯೇಲ್ಯರು ಸೆರೆಮನೆಯಿಂದ ತಿರುಗಿ ಬಂದಾಗ ವಾಕ್ಯವನ್ನು ಕೇಳಿದಾಗ ಅವರು ಅಳುವುದಕ್ಕೆ ಪ್ರಾರಂಭಿಸಿದರು. ಅವರ ಹೃದಯದಲ್ಲಿ ಒಂದು ದೊಡ್ಡ ಪಶ್ಚಾತ್ತಾಪ ಉಂಟಾಯಿತು. ಅಯ್ಯೋ ಎಂಬುದಾಗಿ ಕರ್ತನನ್ನು ಕೂಗಿಕೊಳ್ಳುವಂತಹ ಒಂದು ಅನುಭವ ಅವರಿಂದ ಬಂತು. ಇವತ್ತಿನ ದಿವಸಗಳಲ್ಲಿ ಬೋಧಕರು ಬೇರೆಯವರನ್ನ ಅಳುಹಿಸುವುದಕ್ಕೆ ನೋಡ್ತಾರೆ. ನಾವಿಲ್ಲಿ ನೋಡುವುದಾದ್ರೆ ಹೀಗೆ 10ವರನ್ನು ಅವರು ಸಂತೈಸುತ್ತಾ ಇದ್ದರು ಎಂಬುದಾಗಿಯೂ ನಾವು ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ನಾವು ಅದರ 10 ಮತ್ತು 11ನೇ ವಾಕ್ಯವನ್ನು ನೋಡುವುದಾದರೆ 11ನೇ ವಾಕ್ಯದಲ್ಲಿ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. ಲೇವಿಯರು ಸುಮ್ಮನಿರಿ, ಇಂದು ದೇವರ ದಿವಸ, ದುಃಖಿಸಬೇಡಿರಿ ಎಂದು ಹೇಳಿ ಜನರನ್ನು ಸಂತೈಸಿದರು. ಜನರು ವಾಕ್ಯ ಕೇಳಿದಾಗ ಅಳುತ್ತಾ ಇದ್ದಾರೆ, ದುಃಖಿತರಾಗಿದ್ದಾರೆ, ಮನ ಮುರಿದವರಾಗಿದ್ದಾರೆ. ಆಗ ಈ ಬೋಧಕರು ಏನು ಮಾಡಿದರು? ಅವರು ಜನರನ್ನು ಸಂತೈಸುತ್ತಾ ಇದ್ದಾರೆ. ಎಜ್ರನು ಉಳಿದ ಬೋಧಕರು. ಅಲ್ಲಿ ಎಜ್ರನ ವಿಷಯವಾಗಿ ನಾವು ಎಜ್ರನ ಗ್ರಂಥದಲ್ಲಿ ಒಂದು ವಾಕ್ಯ ಓದುತ್ತೇವೆ. ಎಜ್ರನ ಗ್ರಂಥ 10ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ, ಎಜ್ರನು ದೇವಾಲಯದ ಮುಂದೆ ಅಡ್ಡ ಬಿದ್ದು ಅಳುತ್ತಾ ವಿಜ್ಞಾಪನೆಯನ್ನು ಪಾಪ ನಿವೇದನವನ್ನು ಮಾಡುತ್ತಿರುವಾಗ, ಅಲ್ಲಿ ಎಜ್ರನು ಸ್ವಯಂ ದೇವರ ಮುಂದೆ ಬಿದ್ದು ಅಳುವವನು. ಜನರು ಅಳಬೇಕಾದರೆ ಪ್ರಸಂಗಿ ಮೊದಲು ಅಳುವವನಾಗಿರಬೇಕು. ಅಲ್ಲದೆ ಪ್ರಸಂಗಿ ಯಾವ ಪಶ್ಚಾತ್ತಾಪವೂ ಮಾನಸಾಂತರವೂ ಇಲ್ಲದೆ ಜನರನ್ನು ಅಳುಹಿಸುವುದಕ್ಕೋಸ್ಕರ ಏನೋ ಸ್ವಲ್ಪ ಭಾವೋದ್ರಿಕ್ತವಾದ ಮಾತುಗಳನ್ನು ಹೇಳಿ, ಯಾವುದೋ ಒಂದು ಮ್ಯೂಸಿಕ್ ಹಾಕಿ, ದುಃಖಪರವಾದ ಒಂದು ಹಾಡು ಹಾಡಿ ಅದರ ಆನಂದ ಪಡೆಯುವಂಥದ್ದು. ನಾನು ಪ್ರಸಂಗ ಮಾಡಿದಾಗ ತುಂಬ ಜನರ ಕಣ್ಣು ತುಂಬಿತ್ತು, ಕಣ್ಣಲ್ಲಿ ನೀರು ಬಂತು, ಇವನಿಗೆ ಸಂತೋಷ. ಮತ್ತಷ್ಟು ಅಳಿಸ್ಲಿಕ್ಕೆ ಪ್ರಯತ್ನ ಪಡುತ್ತಾರೆ. ಇಲ್ಲಿ ಈ ಪ್ರಸಂಗ ಮಾಡುವನು ಮೊದಲು ಹತ್ತಿದ್ದಾನೆ, ಆದುದರಿಂದಲೇ ಅವನ ಪ್ರಸಂಗದ ಮುಂದೆ ಜನರು ಅಳುವಂಥದ್ದು. ಹಾಗೆ ಜನರು ದುಃಖಪಟ್ಟು ಪಶ್ಚಾತ್ತಾಪ ಪಟ್ಟಾಗ ಇವರು ಹೋಗಿ ಅವರನ್ನು ಸಂತೈಸುತ್ತಾ ಇದ್ದಾರೆ. ಪಶ್ಚಾತ್ತಾಪ ಪಟ್ಟು ಹಿಂದೆ ಬಂದವರನ್ನು ಸಂತೈಸಬೇಕು, ಇದು ಹೊಸ ಒಡಂಬಡಿಕೆ ಸಭೆಯ ಪದ್ಧತಿ. ಇವತ್ತು ಕೆಲವು ಕಡೆ ಅದಿಲ್ಲ. ನಾವು ಚರಿತ್ರೆ ಓದುತ್ತಾ ಬಂದಿದ್ದೇವೆ.
ಬೆಂಜಮಿನ್ ವಿಲ್ಸ್ ನ್ಯೂಟನ್ ಪಶ್ಚಾತ್ತಾಪಪಟ್ಟು ತಿರುಗಿ ಬಂದಾಗ ಅವರನ್ನು ಸಂತೈಸುವ ಬದಲು ಅವರನ್ನು ಇನ್ನೂ ದೂರ ಮಾಡಿದರು. ಅದರ ಪರಿಣಾಮವೇ ಈ ಓಪನ್ ಬ್ರದರ್ಹುಡ್ ಎಂಬಂಥದ್ದು ಇಂದು ಹುಟ್ಟಿ ಬಂದಿರುವಂಥದ್ದು. ಇವತ್ತು ನಮ್ಮ ಎಷ್ಟೋ ಸಭೆಗಳಲ್ಲಿ ಪಶ್ಚಾತ್ತಾಪ ಪಟ್ಟವರನ್ನು ಸಂತೈಸುವಂತಹ ಒಂದು ಪರಿಸ್ಥಿತಿ ನಮ್ಮ ಮಧ್ಯದಲ್ಲಿ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಓದುತ್ತೇವೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ಬೇಗ ಓದುತ್ತಾ ಇದ್ದೇನೆ, ಸಮಯವಿಲ್ಲದರಿಂದ. ಇಂಥವರಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದ ಉಂಟಾದ ಆ ಶಿಕ್ಷೆಯೇ ಸಾಕು, ಇನ್ನೂ ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ, ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು. ಆದ್ದರಿಂದ ಅವನಿಗೆ ನಿಮ್ಮ ಪ್ರೀತಿಯನ್ನು ನಿಶ್ಚಯಪಡಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಏನು? ತಪ್ಪು ಮಾಡಿದ ಒಬ್ಬನನ್ನು ಸಭೆಯು ಶಿಸ್ತುಪಡಿಸಿ ಶಿಕ್ಷೆಗೆ ಒಳಪಡಿಸಿ ಅವನು ಪಶ್ಚಾತ್ತಾಪಪಟ್ಟು ತಿರುಗಿ ಬಂದಾಗ ಇನ್ನೂ ಹಳೆಯ ಕಣ್ಣಿನಿಂದಲೇ ಅವನನ್ನು ನೋಡೋದು, ಇನ್ನೂ ಅವನನ್ನು ಶಿಕ್ಷಿಸುತ್ತಾ ಇದ್ದಾರೆ. ಈ ದೇವರ ವಾಕ್ಯ ಹೇಳುವಂಥದ್ದೇನು? ಈ ಒಬ್ಬನನ್ನು ಸಭೆಯಿಂದ ಶಿಸ್ತುಪಡಿಸುವುದು ಯಾವುದಕ್ಕೋಸ್ಕರ? ಅವನು ಪಶ್ಚಾತ್ತಾಪಪಟ್ಟು ತಿರುಗಿ ಬರುವುದಕ್ಕೋಸ್ಕರ, ಅಲ್ಲದೆ ಅವನನ್ನು ನಿರಂತರಕ್ಕೂ ಹೊರಗೆ ಹಾಕೋದಿಕ್ಕಾಗಿ ಅಲ್ಲ. ಹಾಗೆ ಮಾಡಿದರೆ ಅದು ಅಲ್ಲಿ ಹೇಳುವಂಥದ್ದೇನು? ಅವನು ದುಃಖದಲ್ಲಿ ಮುಳುಗಿ ಹೋದಾನು, ಅವನು ನಾಶವಾಗಿ ಹೋದಾನು. ಇಲ್ಲಿ ಇಸ್ರಾಯೇಲ್ಯರ ಜೀವಿತದಲ್ಲಿ ಜನರು ಪಶ್ಚಾತ್ತಾಪ ಪಟ್ಟು ಅತ್ತಾಗ ಪರವಾಗಿಲ್ಲ, ನೀವು ಮಾಡಿದ್ದಕ್ಕೆ ಇನ್ನೂ ಸ್ವಲ್ಪ ಅಳಬೇಕು ಎಂಬುದಾಗಿ ನಿಂತದ್ದಲ್ಲ. ಈ ಪ್ರಸಂಗಿಗಳು, ಯಾಜಕರು, ಲೇವಿಯರು, ಯಜರನು ಅವರ ಬಳಿಗೆ ಹೋಗಿ ಅವರನ್ನು ಸಂತೈಸಿದರು. ನಮ್ಮ ಸಭೆಗಳಲ್ಲಿ ಈ ಅನುಭವ ಉಂಟಾಗಬೇಕು. ತಪ್ಪು ಮಾಡಿದವನ ತಪ್ಪನ್ನು ತೋರಿಸಿಕೊಡಬೇಕು, ಶಿಸ್ತು ಕ್ರಮ ಬೇಕಾದರೆ ಅದನ್ನು ನಡೆಸಬೇಕು. ಆದರೆ ಪಶ್ಚಾತ್ತಾಪ ಪಟ್ಟು ತಿರುಗಿ ಬಂದವನನ್ನು ನಾವು ಸಂತೈಸಬೇಕು, ಪ್ರೀತಿಯಿಂದ ಸ್ವೀಕರಿಸಬೇಕು. ಇದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂಥ ವಿಷಯ. ಕೊನೆಯದಾಗಿ 7ನೇದಾಗಿ, ಧರ್ಮಶಾಸ್ತ್ರ ಪಾರಾಯಣವು ಜನರನ್ನು ಆತ್ಮೀಕ ಯಥಾಸ್ಥಾನಕ್ಕೆ ತಂದಿತು. ನಾವು ಅದರ 12ನೇ ವಾಕ್ಯ ನೋಡುವುದಾದರೆ, ತಮಗೆ ತಿಳಿಯಪಡಿಸಿದ ಮಾತುಗಳನ್ನು ಜನರೆಲ್ಲರೂ ಗಮನಿಸಿ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ಏನೂ ಇಲ್ಲದವರಿಗೆ ಭಾಗಗಳನ್ನು ಕಳುಹಿಸಿ ಬಹಳವಾಗಿ ಸಂತೋಷಪಟ್ಟರು. ಇಲ್ಲಿ ಮೊದಲನೇದಾಗಿ ಈ ವಾಕ್ಯ ಅರ್ಥ ಮಾಡಿಕೊಂಡ ಕೂಡಲೇ ಅವರು ಇಲ್ಲದವರಿಗೆ ಸಹಾಯ ಮಾಡಲಿಕ್ಕೆ ಪ್ರಾರಂಭಿಸಿದರು. ಇವರೆಲ್ಲರೂ ಒಟ್ಟಿಗೆ ಸಂತೋಷ ಪಡುವುದಕ್ಕೆ ಪ್ರಾರಂಭಿಸಿದರು. ಇನ್ನು ನಾವು ಮುಂದೆ ನೋಡುವಾಗ ಇನ್ನೂ ಧರ್ಮಶಾಸ್ತ್ರ ಅಧ್ಯಯನಕ್ಕಾಗಿ ಮತ್ತು ಅವರು ಸೇರಿ ಬಂದರು. ಒಂದೇ ದಿವಸಕ್ಕೆ ಮುಗಿಲಿಲ್ಲ ಭಕ್ತಿ ಸಂಜೀವನ. ನಾವು ಅದರ 13ನೇ ವಾಕ್ಯ ಓದುವುದಾದರೆ 8:13, ಮರುದಿನ ಎಲ್ಲ ಇಸ್ರಾಯೇಲ್ ಗೋತ್ರ ಪ್ರಧಾನರು, ಯಾಜಕರು, ಲೇವಿಯರು ಧರ್ಮಶಾಸ್ತ್ರದ ಅಧ್ಯಯನಕ್ಕಾಗಿ ಧರ್ಮೋಪದೇಶಕನಾದ ಎಜ್ರನ ಬಳಿಗೆ ಕೂಡಿ ಬಂದರು. ಎಜ್ರನು ಬಂದು ಒಂದು ಪ್ರಸಂಗ ಮಾಡಿದ್ದರಿಂದ ನಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಯಿತು, ನಮ್ಮ ಸಭೆಯಲ್ಲಿ ಬದಲಾವಣೆ ಉಂಟಾಯಿತು, ಆತ್ಮೀಕವಾದ ಚೈತನ್ಯ ಬಂತು. ಅದು ಒಂದೇ ದಿವಸಕ್ಕೆ ಮುಗಿದು ಹೋಗಲಿಲ್ಲ. ಮಾರನೇ ದಿವಸ ಬೆಳಿಗ್ಗೆ ಇವರೆಲ್ಲರೂ ಎದ್ದುಕೊಂಡು ಮತ್ತೊಮ್ಮೆ ಎಜ್ರನ ಬಳಿಗೆ ಬಂದಿದ್ದಾರೆ. ನಮಗೆ ಇನ್ನೂ ಕೇಳಬೇಕು, ನಮಗೆ ಇನ್ನೂ ವಾಕ್ಯ ಬೇಕು, ಈ ವಾಕ್ಯ ಒಂದೇ ನಮಗೆ ಸಾಕು ಎಂಬುದಾಗಿ ಈ ಅನುಭವ ನಮ್ಮ ಸಭೆಗಳಲ್ಲಿ ಉಂಟಾಗಬೇಕು. ಇನ್ನು ಮುಂದೆ ನಾವು ನೋಡುವಾಗ ಈ ವಾಕ್ಯ ಕೇಳಿದಾಗ ಇವರು ಮರೆತು ಹೋದ, ಬಿಟ್ಟು ಹೋದ ಅನೇಕ ವಾಕ್ಯಕ್ಕನುಗುಣವಾದ ಕ್ರಮಗಳನ್ನು ಯಥಾಸ್ಥಿತಿಪಡಿಸಿದರು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ನಾವು ಅದು ನೋಡೋದಾದ್ರೆ 8ನೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯ, 16ನೇ ವಾಕ್ಯ, ಈ ವಾಕ್ಯಗಳನ್ನೆಲ್ಲ ನಾವು ನೋಡುವಾಗ ಅಲ್ಲಿ ಕಾಣುವಂಥದ್ದು, ಇವರು ಧರ್ಮಶಾಸ್ತ್ರವನ್ನು ಓದಿದಾಗ ಅವರು ಅರ್ಥ ಮಾಡಿಕೊಂಡದ್ದೇನು? ಇಸ್ರಾಯೇಲ್ಯರು ಈ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸಬೇಕು, ಆದರೆ ಎಷ್ಟೋ ವರ್ಷಗಳಿಂದ ನಾವು ಇದನ್ನು ಮಾಡಿರಲಿಲ್ಲ. 17ನೇ ವಾಕ್ಯಕ್ಕೆ ನಾವು ಬರುವಾಗ, ನೂನನ ಮಗನಾದ ಯೆಹೋಶುವನ ಕಾಲದಿಂದ ಆವರೆಗೂ ಇಸ್ರಾಯೇಲ್ಯರು ಹೀಗೆ ಮಾಡಿದ್ದಿಲ್ಲ. ಸೆರೆಯಿಂದ ತಿರುಗಿ ಬಂದ ಸರ್ವ ಸಮೂಹದವರಾದರೂ ಪರ್ಣಶಾಲೆಗಳನ್ನು ಮಾಡಿಕೊಂಡು ಅವುಗಳಲ್ಲಿ ವಾಸಿಸುತ್ತಾ ಬಹು ಸಂತೋಷಪಟ್ಟರು. ಅಂದರೆ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ, ನಮಗೆ ನೆನಪೇ ಇಲ್ಲದ, ಗೊತ್ತಿಲ್ಲದ ವಾಕ್ಯದ ಪದ್ಧತಿಗಳು ಅನೇಕವಿತ್ತು. ಇವತ್ತು ಅನೇಕ ಬ್ರದರನ್ ಸಭೆಗಳಲ್ಲಿ ಹೀಗೆ ಅದೆಲ್ಲ ಹೋಗಿದೆ, ಅದೆಲ್ಲ ಹಳೆಯ ಕಾಲದ್ದು. ಇವರು ವಾಕ್ಯವನ್ನು ಓದಿ ಅದಕ್ಕೆ ತಿರುಗಿ ಬಂದರು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ನೇಮದ ಪ್ರಕಾರ ಆಮೇಲೆ ಅವರು ಮುಂದುವರಿದರು. ಅದರ 18ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ 7 ದಿವಸಗಳವರೆಗೂ ಜಾತ್ರೆ ನಡೆಯಿತು. ನೇಮದ ಪ್ರಕಾರ 8ನೇ ದಿವಸದಲ್ಲಿ ದೇವಾರಾಧನೆಗಾಗಿ ಕೂಡಿ ಬಂದರು. ಇಲ್ಲಿಯವರೆಗೆ
ಏನೆಲ್ಲ ಮಾಡುತ್ತಿದ್ದ ಇಸ್ರಾಯೇಲರು ಈಗ ನೇಮದ ಪ್ರಕಾರ ಆರಾಧನೆಗಾಗಿ ಕೂಡಿ ಬಂದಿದ್ದಾರೆ. ಅದು ಹಾಗೆಯೇ ಅವರು ಮುಂದುವರಿಸಿದ್ದಾರೆ. ಈ ಅನುಭವ ನಮ್ಮಲ್ಲಿ ಉಂಟಾಗಬೇಕು. ನೇಮದ ಪ್ರಕಾರ. ನೇಮ ಅಂದರೆ ಯಾವುದು? ದೇವರ ಧರ್ಮಶಾಸ್ತ್ರದಲ್ಲಿ ಬರೆದಿಟ್ಟಿರುವಂಥದ್ದು. ಇವತ್ತು ಆರಾಧನೆಗಾಗಿ ನಾವೆಲ್ಲ ಕೂಡಿ ಬರುತ್ತೇವೆ, ಭಾನುವಾರ ನಾವೆಲ್ಲ ಕೂಡಿ ಬರುತ್ತೇವೆ. ಆದರೆ ನಮ್ಮ ಕೂಡಿ ಬರೋಣದಲ್ಲಿ ನಡೆಯುವಂಥ ಅನೇಕ ಕಾರ್ಯಗಳಿಗೂ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದಕ್ಕೂ ಯಾವ ಸಂಬಂಧವೂ ಇಲ್ಲ. ಬ್ರದರ್, ಅಷ್ಟು ಸ್ಟ್ರಿಕ್ಟ್ ಆದರೆ ಇವರೆಲ್ಲ ಬಿಟ್ಟು ಹೋಗ್ತಾರೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು. 21ನೇ ಶತಮಾನವಲ್ವಾ? ಇಸ್ರಾಯೇಲ್ಯರು ಹಾಗೆ ನೆನೆಸಿದ್ದರು. ಆದರೆ ಈಗ ನೇಮದ ಪ್ರಕಾರ ಆರಾಧನೆಯಲ್ಲಿ ಮುಂದುವರಿಯುತ್ತಾ ಇದ್ದಾರೆ. ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಪ್ರಿಯರೇ. ಇಸ್ರಾಯೇಲ್ಯರು ಸೆರೆಯಿಂದ ತಿರುಗಿ ಬಂದು ಅವರ ಪಟ್ಟಣ ಯಥಾಸ್ಥಾನಗೊಳಿಸಲ್ಪಟ್ಟ ಮೇಲೆ ಮೊಟ್ಟ ಮೊದಲನೇದಾಗಿ ಹುಡುಕಿದ್ದು ದೇವರ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬಂದು ಓದು. ಆ ಮೂಲಕವಾಗಿ ಅವರ ಮಧ್ಯದಲ್ಲಿ ಒಂದು ದೊಡ್ಡ ಭಕ್ತಿ ಸಂಜೀವನ ಉಂಟಾಯಿತು. ಈ ಸ್ಥಳವನ್ನು ಬಿಟ್ಟು ಹೋಗುವ ಮೊದಲು ನಾವು ಒಬ್ಬೊಬ್ಬರು ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಸಭೆಗಳಾಗಿ ಕರ್ತನೆ ಏನೆಲ್ಲ ನಡೆದು ಹೋಗಿದೆ, ಆದರೆ ಇನ್ನು ದೇವರ ವಾಕ್ಯದ ಆ ಮೂಲಭೂತ ಪ್ರಮಾಣವನ್ನು ಅದೇ ರೀತಿಯಾಗಿ ಅನುಸರಿಸಿ ಮುಂದೆ ಹೋಗುವುದಕ್ಕೆ ನಮ್ಮ ಸಭೆಗಳಿಗೆ ಕೃಪೆ ಕೊಡು. ತಪ್ಪಿದ್ದರೆ ಅದನ್ನು ಬಿಟ್ಟು ತಿದ್ದಿಕೊಂಡು ವಾಕ್ಯಕ್ಕನುಗುಣವಾದ ನೇಮ ಪ್ರಕಾರವಾದ ಒಂದು ಆರಾಧನೆ ನಮ್ಮ ಸಭೆಗಳಲ್ಲಿ ನಡೆಯಲಿ. ಅದಕ್ಕೋಸ್ಕರ ದೇವರು ನಮ್ಮನ್ನು ಸಹಾಯಿಸಲಿ. ಈ 200ನೇ ವರ್ಷದ ಆಚರಣೆ ನಮ್ಮ ಸಭೆಗಳಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಒಂದು ದೊಡ್ಡ ಆತ್ಮೀಕ ಉಜ್ಜೀವನವನ್ನು ಉಂಟು ಮಾಡಲಿ ಎಂಬ ಹಾರೈಕೆಯೊಂದು ಪ್ರಾರ್ಥನೆಯೊಂದಿಗೂ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.